ರಿಲೀಸ್ ಕೈಗಳನ್ನು ರಿಲೀಸ್ ಮಾಡಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲಿಕ್ಕೆ ಆಯಿತಾ? ಓಕೆ. ಚಳಿ ಆಗ್ತಾಯಿತ್ತಾ? ಭಾಳಷ್ಟು ಜನ ಫುಲ್ ಹಿಂಗೆ ಎಲ್ಲ ಮಾಡ್ತಾಯಿದ್ರಿ. ಓಕೆ ಫೈನ್, ಗುಡ್. ಯಾರು ಮಧ್ಯದಲ್ಲಿ ಎದೊಳ್ಳಿದ್ದು ಅದೆಲ್ಲ ಏನೂ ಮಾಡಿಲ್ಲ. ಗುಡ್, ಎಲ್ಲ ಚೆನ್ನಾಗಿ ಮಾಡಿದ್ರಿ. ಓಕೆ ಗುಡ್. ಈ ಶವಾಸನ ಮತ್ತು ಎಷ್ಟೊಂದು ಸರಿ ಏನಾಗುತ್ತೆ, ಇದು ಹಂಗೆ ನಿದ್ದೆಗೆ ಹೋಗ್ಬಿಡ್ತೀವಿ. ಬಟ್ ಎಲ್ಲರೂ ಏನೋ ಬಲಗಡೆ ಹೊರಳಿ ಅಂದಾಗ ಎಲ್ಲ ಬಲಗಡೆ ಹೊರಳಿ ಎಲ್ಲ ಮೇಲೆ ಕೂತ್ಕೊಳ್ಳಿದ್ದು ಎಲ್ಲ ಕೂತ್ಕೊಂಡ್ರಿ. ಗುಡ್. ಸರಿ ಏನಾಗುತ್ತೆ ನಿಜವಲ್ಲ, ನನಗೆ ಫಾಲೋ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಸರಿ ನಮ್ಮ ಕಾಲೇಜೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಶವಾಸನ ಊಟ ಆದಮೇಲೆ ಇಟ್ಬಿಟ್ಟಿರ್ತಾಯಿದ್ರು. ಇದು DRT ಹೆಂಗಿರು ಲೆಕ್ಚರ್ ಕೇಳಲ್ಲ ಅಂತ ಗೊತ್ತು. ಸೊ ಕೂತ್ಕೊಂಡ್ರೆ ಹೆಂಗಿರು ತೂಗಿಡ್ತಾರೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಏನು ಪವರ್ ನ್ಯಾಪ್ ಅನ್ನೋರು ಬಲ್ಲಿ DRT ಕೊಟ್ಬೇಡ ಅಂತ ಕೊಡೋರು. ನಾವು ಕಣ್ಣು ಮುಚ್ಚಿದ ತಕ್ಷಣ ಎಲ್ಲರೂ ಒಬ್ಬೊಬ್ಬರಾಗಿ ಎಬ್ಬರಿಸ್ಬೇಕಾಗಿತ್ತು. ಬಟ್ ಗುಡ್, ಎಲ್ಲ ನೀವೆಲ್ಲ ಚೆನ್ನಾಗಿ ಮಾಡಿದ್ರಿ. ಗುಡ್, ನನ್ನಷ್ಟು ವರ್ಷಿಲ್ಲ, ಚೆನ್ನಾಗಿ ಮಾಡಿದ್ರಿ. ಇವತ್ತು ಈ ಸರಿ ಯೋಗ ಡೇ ಪ್ರತಿ ವರ್ಷನೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯೋಗ ಫಾರ್ ಹ್ಯುಮ್ಯಾನಿಟಿ, ಯೋಗ ಫಾರ್ ಪೀಸ್, ಯೋಗ ಫಾರ್ ಹಾರ್ಟ್ ಅಂತ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಈ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಇದು 11ನೇ ವರ್ಷ. 11ನೇ ವರ್ಷದ ಏನು ಥೀಮ್ ಗೊತ್ತಾ? ಏನಾದರೂ ಏನು? ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಓಕೆ ಗುಡ್. ಸೊ ಎಲ್ಲ ಭಾಳಷ್ಟು ಜನ ಎಲ್ಲ ಅವೇರ್ ಆಗಿದ್ದೀರಾ. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಅಂದರೆ ಏನು, ಎಲ್ಲ ನಾವೆಲ್ಲ ಒಂದು ಅಂತ ಇರುವಂಥದ್ದು. ಎಲ್ಲರೂ ಒಂದು, ಮತ್ತು ಆರೋಗ್ಯ ಎಲ್ಲರದು ಒಂದು ಅಂತ ಇರುವಂಥದ್ದು. ಎಲ್ಲರೂ ಹಂಗೆ ಇದೀವ ನಾವೆಲ್ಲ? ಎಲ್ಲರೂ ಒಂದು ಅನ್ನೋ ಥರ ಇದೀವ? ಒಂದು ಆಗಬೇಕು. ಸೊ ಆ್ಯಕ್ಚುಲಿ ಇದು ತುಂಬ ಈಗಿನ ಕಾಲಕ್ಕೆ ತುಂಬ ಅವಶ್ಯಕತೆವಾಗಿರುವಂತಹ ಥೀಮ್ ಇದು. ಸೊ ನಾವೆಲ್ಲ ತುಂಬ ಎಲ್ಲ ಇಂಡಿವಿಜುವಲ್ ಅಂತ ಥಿಂಕ್ ಮಾಡ್ತಾಯಿದ್ವಿ. ಬಟ್ ಆ್ಯಕ್ಚುಲಿ ನಾವೆಲ್ಲ ಒಂದಾಗಿರುವಂಥದ್ದು ಬಹಳಷ್ಟು ಮುಖ್ಯ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೆಲವೊಂದು ಅಂಕಿ ಅಂಶಗಳು, ಒಂದೊಂದು ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ರೆ ಫುಲ್ಲು ಏನಪ್ಪ ಹಿಂಗೆ ಅಂತ ಅನಿಸುತ್ತೆ. ಲೋನ್ಲಿನೆಸ್ ಇಸ್ ಅ ಪ್ಯಾಂಡಮಿಕ್ ಇವಾಗ. ಸೊ ಒಂಟಿತನ ಬಹಳ ಜನ ಕಾಡ್ತಾ ಇದೆ ಅಂತ. ಸೊ ಪ್ರತಿ 4 ಜನಕ್ಕೆ ಒಬ್ಬರಲ್ಲಿ ಲೋನ್ಲಿನೆಸ್ ಕಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ 24% ಅಷ್ಟು ಜನಕ್ಕೆ ಇಡೀ ವರ್ಲ್ಡ್ ವೈಡಲ್ಲಿ ಈ ಒಂಟಿತನ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ವೇರಿಯಸ್ ರೀಸನ್ಸು, ಒಂದಷ್ಟು ಮೊಬೈಲ್ಸು ಮತ್ತು ಈ ಕೋವಿಡ್ ಬಂದಾಗ ಅದು ಲಾಕ್ಡೌನ್ಸು ಇದೆಲ್ಲನೂ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ. ಎಸ್ಪೆಷಲಿ 19ರಿಂದ 29ನೇ ವಯಸ್ಸಿನಲ್ಲಿರುವಂತಹ ಮಕ್ಕಳಲ್ಲಿ ಇದು ಗಣನೀಯವಾಗಿ ಹೆಚ್ಚು ಆಗ್ತಾನೆ ಹೋಗ್ತಾ ಇದೆ ಅಂತ, ಕಡಿಮೆನೇ ಇಳಿತಾ ಇಲ್ಲ. ಅದು ಲೋನ್ಲಿನೆಸ್ ಅನ್ನೋದು ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ ಅಂತ ಇದು ರಿಸರ್ಚು ಮತ್ತು ಕೆಲವೊಂದು ಸ್ಟಡೀಸ್ ಎಲ್ಲ ತೋರಿಸ್ತಾ ಇದೆ. ಸೊ ಅದಕ್ಕೆ ಮತ್ತೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಹೇಳಿದ್ರೆ ಮೊಬೈಲ್ ಬಂದಾಗ ಒಂದು ಸೋಷಿಯಲ್ ಕನೆಕ್ಷನ್ಸೇ ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲ ಬರೀ ಮೊಬೈಲ್ ಒಂದಿದೆ ಸಾಕು ಅನ್ನೋ ಥರ ಒಂದು ಸಂಭವ ಬಂದುಬಿಟ್ಟಿದೆ. ಲಾಕ್ಡೌನ್ ಬಂದಮೇಲೆ ಅದೊಂದು ಏನೋ ಅನಿವಾರ್ಯನೂ ಆಗೋಯ್ತು. ಎಲ್ಲ ಆನ್ಲೈನ್ ಆಗೋಯ್ತು. ಆನ್ಲೈನ್ ಕ್ಲಾಸಸ್ ಇದೆಲ್ಲ ಅಟೆಂಡ್ ಮಾಡಿ ಮೊಬೈಲ್ ಕೊಡಲೇಬೇಕು. ನಮ್ಮ ಮಕ್ಕಳಿಗೆ ಮೊಬೈಲ್ ಇಲ್ಲದಲೇ ಇಲ್ಲ, ಅವರು ಹಿಂದುಳಿದು ಬಿಡ್ತಾರೆ. ಸೊ ಅದಕ್ಕೆ ಅವಾಗೆಲ್ಲ ಕೊಟ್ಟಿದ್ದಾಯಿತು. ಅವರೆಲ್ಲ ಇವಾಗ ಒಂದು ಏನೋ ಯುವತಿಯರ ಆದಮೇಲೆ ಇವಾಗ ಅವ್ರಿಗೆ ಅದು ಲೋನ್ಲಿನೆಸ್ ಅನ್ನೋದು ಇವಾಗ ಬಹಳಷ್ಟು ಕಾಡೋಕ್ಕೆ ಪ್ರಾರಂಭ ಆಗೋಗ್ಬಿಟ್ಟಿದೆ. ಮತ್ತು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರೆಸ್ ಅನ್ನೋರು ಅವ್ರು ಸ್ಟಡಿ ಮಾಡಿದ್ದಾರೆ. ಅವರು ಈ ಪ್ರೀಮೆಚ್ಯೂರ್ ಏಜಿಂಗ್ ಅಂತ ಹೇಳ್ತೀವಿ, ಬೇಗನೆ ಏಜ್ ಆಗೋಗ್ಬಿಡುತ್ತಲ್ಲ. ಸೊ ನಮಗೆ ಕ್ರೊನಾಲಜಿಕಲ್ ಏಜ್ ಆ್ಯಂಡ್ ಬಯಾಲಜಿಕಲ್ ಏಜ್ ಅಂತ 2 ಕಾನ್ಸೆಪ್ಟ್ ಇದೆ. ಕ್ರೊನಾಲಜಿಕಲ್ ಏಜ್ ಅಂದ್ರೇನು? ಉಲ್ಟಾ. ಬಾಡಿ ಏಜ್. ಮಲ್ಲೇಶ್ವರ ಬಿಡಿ ಸರ್, ನೀವು ಹೇಳಿ ನೀವು. ಓಕೆ. ಸೊ ಈ ಕ್ರೊನಾಲಜಿಕಲ್ ಅಂದರೆ ವರ್ಷ ನಮ್ಗೆ ಆಗುತ್ತಲ್ಲ ಆ ವಯಸ್ಸು, ಈಗ 21, 22, 23 ಹಿಂಗೆ ಆಗ್ತಾ ಹೋಗುತ್ತಲ್ಲ ವರ್ಷ. ಎವ್ರಿ 12 ಮಂತ್ಸ್ಗೆ ಆಗುತ್ತಲ್ಲ, ಅದು ಬಂದು ಕ್ರೊನಾಲಜಿಕಲ್ ಏಜು. ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ದೇಹಕ್ಕೆ ಆಗುವಂತಹ ವಯಸ್ಸು. ಸೊ 21 ವರ್ಷದ ಕ್ರೊನಾಲಜಿಕಲ್ ಏಜ್ ಇರೋನಿಗೆ 21 ವರ್ಷದ್ದೇ ಬಯಾಲಜಿಕಲ್ ಏಜ್ ಇರಬೇಕು ಅಂತೇನಿಲ್ಲ. ಸೊ 21 ವರ್ಷದ ಇರೋನಿಗೆ ಒಂದು 50 ವರ್ಷದ ಬಯಾಲಜಿಕಲ್ ಏಜು ಇರುತ್ತೆ ಬಹಳಷ್ಟು ಜನಕ್ಕೆ. ಮತ್ತು 50 ವರ್ಷ ಕ್ರೊನಾಲಜಿಕಲ್ ಏಜ್ ಇರೋರಿಗೆ 21 ವರ್ಷದ ಬಯಾಲಜಿಕಲ್ ಏಜು ಇರುತ್ತೆ. ಇದು ಲೈಫ್ ಸ್ಟೈಲ್ ಇದೆಲ್ಲ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳ್ದಲ್ಲ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರೆಸ್ ಅವ್ರು ಮಾಡಿದ ಪ್ರೀಮೆಚ್ಯೂರ್ ಏಜಿಗೆ ಮೇನ್ ಕಾರಣ ಬಂದು ಸ್ಟ್ರೆಸ್ ಅಂತ. ಸೊ ಯಾರ್ಯಾರು ಒತ್ತಡದಲ್ಲಿ ಇರ್ತಾರೋ ಅವ್ರಿಗೆ ಏಜ್ ಬೇಗನೆ ಆಗಕ್ಕೆ ಶುರು ಆಗುತ್ತೆ ಅಂತ. ಯಾವಾಗ ಈ ಬಯಾಲಜಿಕಲ್ ಏಜ್ ಬೇಗನೆ ಆಗಿಬಿಡುತ್ತಲ್ಲ, ನಮ್ಮ ಆರ್ಗನ್ ಇಫಿಷಿಯನ್ಸಿ ಡಿಪ್ಲೀಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ. ನಮ್ಮ ಲಂಗ್ಸು, ಲಿವರು ಇದೆಲ್ಲ ಏನು ಕೆಲಸ ಮಾಡಬೇಕಾಗತ್ತಲ್ಲ ಆ ಕೆಲಸ ಸಫಿಷಿಯೆಂಟಾಗಿ ಮಾಡ್ತಾ ಇರಲ್ಲ ಅಂತ. ಅದಕ್ಕೆ ನಮಗೆ ಇನ್ನೂ ಬೇರೆ ಸಮಸ್ಯೆಗಳು ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ ಅಂತ ಈ ರಿಸರ್ಚ್ ತೋರಿಸೋದು. ಅದಕ್ಕೆ ಅವ್ರ ಸಜೆಷನ್ ಏನು ಮಾಡೋದಂದರೆ, ಈ ಸ್ಟ್ರೆಸ್ ಎಲ್ಲ ನೀವು ಕಡಿಮೆ ಮಾಡ್ಕೊಳ್ಬೇಕು, ಅದರಿಂದ ಒಂದು ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಬೇಕು. ನೀವು ಏನು ಆ ಏಜಿಂಗ್ ಪ್ರೊಸೆಸ್ನ ಕಡಿಮೆ ಮಾಡಬೇಕು. ಈ ಆ್ಯಂಟಿ ಏಜಿಂಗ್ ಅಂತ ಹೇಳ್ತೀವಿ. ಈ ಆ್ಯಂಟಿ ಏಜಿಂಗ್ ಪ್ರೊಸೆಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಸ್ಟ್ರೆಸ್ ಕಡಿಮೆ
ಕಡಿಮೆ ಮಾಡ್ಕೊಳ್ಳೋಕೆ ಏನು ಮಾಡಿ ಅಂದರೆ ಸೋಷಿಯಲ್ ಕನೆಕ್ಷನ್ಸ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಎಷ್ಟು ನೀವು ಸೋಷಿಯಲಿ ಕನೆಕ್ಟೆಡ್ ಆಗಿರ್ತೀರ ಜನಗಳ ಜೊತೆ, ಅಷ್ಟು ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ. ನಾವು ಎಷ್ಟು ಒಬ್ಬೊಬ್ಬರಾಗಿರ್ತೀವಲ್ಲ, ಸೊ ಅವಾಗ ಆದಷ್ಟು ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕಾದಷ್ಟು ನಾವು ಸೋಷಿಯಲ್ ಕನೆಕ್ಷನ್ಸ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಬೇಕು, ಸ್ಟ್ರಾಂಗ್ ಆಗಿರಬೇಕು, ಒಂದಷ್ಟು ಏನೋ ಹಂಚ್ಕೊಳ್ಬೇಕಂದ್ರೆ ಒಂದಷ್ಟು ಜನ ಇರಬೇಕು ಅಂತ. ಸೊ ಖುಷಿಕ್ ಸೊ ಆ ಸೋಷಿಯಲ್ ಕನೆಕ್ಷನ್ಸ್ನ ಬಿಲ್ಡಪ್ ಮಾಡ್ಕೊಳ್ಬೇಕು ಅಂತ. ಯಾವಾಗ ಸೋಷಿಯಲ್ ಕನೆಕ್ಷನ್ಸ್ ಟೈಟ್ ಆಗಿರುತ್ತಲ್ಲ, ಆವಾಗ ನಮ್ಮ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗುತ್ತೆ ಅಂತ ಈ ರಿಸರ್ಚ್ ಪ್ರೊಸೆಸ್ಸು ಇದನ್ನೆಲ್ಲನೂ ಸಜೆಸ್ಟ್ ಮಾಡುವಂಥದ್ದು. ಮತ್ತು ಈ ಸೋಷಿಯಲ್ ಕನೆಕ್ಷನ್ ಜೊತೆ ಇನ್ನೊಂದೇನಪ್ಪ ಅಂದರೆ ನಾವು ಹೊಸ ಲರ್ನಿಂಗ್ನ ನಾವು ಕಡಿಮೆ ಮಾಡಿಬಿಡ್ತಾ ಇದ್ದೀವಿ. ಯಾವಾಗ ನಾವು ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದು, ಹೊಸ ವಿಚಾರಗಳನ್ನು ಕಲಿಯೋದು, ಅದ್ರ ಕಡೆ ಯಾವಾಗ ನಾವು ಗಮನ ಹರಿಸ್ತೀವಲ್ಲ, ನಮ್ಮ ಮೈಂಡ್ ಎಲ್ಲ ಅಲರ್ಟ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈ ಯಾವುದು ಒಂದೇ ಬರೀ ಸ್ಟ್ಯಾಗ್ನೆಂಟ್ ಅಂತ ಹೇಳ್ತೀವಿ, ಒಂದೇ ಕಡೆ ಇರುವಂಥದ್ದೆಲ್ಲ ಹಾಳಾಗ್ತಾ ಇರುತ್ತೆ. ಅದು ನೀರೇ ಆಗಲಿ ಏನೇ ಆಗಲಿ, ನೋಡಿ ತೊಟ್ಟಿ ನೀರೆಲ್ಲ ಯಾರು ಕುಡಿಯೋದಕ್ಕೆ ಹೋಗಲ್ಲ, ನದಿ ನೀರು ಕುಡಿತೀವಿ, ಹರ್ಕೊಂಡು ಹೋಗ್ತಾ ಇದೆ, ಫ್ರೆಶ್ ಆಗ್ತಾ ಇರುತ್ತೆ. ನಮ್ಮ ಮೈಂಡಲ್ಲೂ ಅಷ್ಟೇ, ನಾವು ಬರೀ ಹಳೆ ಯಾವುದೋ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಅದರಲ್ಲೇ ಇದ್ಬಿಡ್ತು ಅಂದರೆ ಅವಾಗ ಅದೇ ನಮಗೆ ಒತ್ತಡವಾಗ್ತದೆ. ನಾವು ಅದನ್ನು ಹರಿಯಕ್ಕೆ ಬಿಡಬೇಕು, ಅದಕ್ಕೆ ಹೊಸ ವಿಚಾರ ತಿಳ್ಕೊಳ್ತಾ ಇರಬೇಕು. ಕೆಲವೊಂದೆಲ್ಲ ಹಳೆ ನಂಬಿಕೆಗಳು, ಕೆಲವೊಂದೆಲ್ಲ ನಾವು ತುಂಬ ಗಂಟು ಹಾಕೊಂಡ್ಬಿಟ್ಟಿರ್ತೀವಿ, ಹಳೇದು ಏನೋ ಒಂದಷ್ಟು ವಿಚಾರಗಳನ್ನು ಅದನ್ನೇ ನಂಬಿಕೆಗಳಂತ ಹಂಗೆ ಗಂಟಾಗಿ, ಇವಾಗ ಏನೋ ಒಂದು ಬೆಕ್ಕು ಹೋಗಿದ ತಕ್ಷಣ ಏನೋ ಅದೇನೋ ಅಪಚಾರ ಆಗೇ ಬಿಡುತ್ತೆ ಅಂದ್ಕೊಂಬಿಡೋದು. ಸೊ ಅಂಥವೆಲ್ಲ ಸೊ ಈಸಿ. ಈಗ ಓಕೆ, ಒಂದಷ್ಟು ಏನೋ ನಿಮ್ಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಹೋಗೋದು ಅಂಥದ್ದು ಓಕೆ. ಕೆಲವರು ಮೈಂಡೇ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ಕೆಲ್ಸಕ್ಕೆ ಹೋಗ್ತದೆ, ಬೆಕ್ಕ ಅಡ್ಡ ಹೊಂಟೋಯ್ತು ಅಷ್ಟೇ, ಈಗ ಹೋಗಿ ಕೆಲಸ ಆಗಲ್ಲ ಅಂತಲೇ ಅನ್ಕೊ, ಅದು ನಿಮ್ಮ ಮೈಂಡಲ್ಲಿ ಕೂತ್ಬಿಡ್ತದೆ, ಸಬ್ಕಾನ್ಷಿಯಸ್ ಅದು ಆಗೋದೇ ಇಲ್ಲ ಅದು. ಸೊ ಅಂಥವೆಲ್ಲ ಒಂದಷ್ಟೆಲ್ಲ ಬಿಟ್ಟಾಕಬೇಕು, ಅದನ್ನ ಹಂಗೆ ಇಟ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಯ್ತು ಅಂದರೆ ಸೊ ಅದು ಹಂಗೆ ಮುಂದುವರ್ತಾ ಹೋಗ್ತಾ ಇರುತ್ತೆ. ಸೊ ಅಂತಂದು ಎಷ್ಟು ಯಾವುದಾಗುತ್ತೋ ಒಂದು ಫಾಲೋ ಮಾಡೋಣ, ಯಾವುದಾಗುತ್ತೋ ಮತ್ತು ನಮ್ಮ ಮನಸ್ಸಿಗೆ ಹಾಳಾಗಂಥದ್ದನ್ನೆಲ್ಲ ಕಡಿಮೆ ಮಾಡಿಕೊಂಡು ಅದನ್ನೆಲ್ಲ ಮಾಡ್ತಾ ಹೋಗೋಣ ಅಂತ. ಒಂದು ಏನು ಹೇಳಿದೆ, ಸೋಷಿಯಲ್ ಕನೆಕ್ಷನ್ಸ್ನ ಸ್ಟ್ರಾಂಗ್ ಮಾಡೋದ್ರ ಕಡೆ ಗಮನ ಹರಿಸೋದ್ರ ಕಡೆ ನಾವು ಫೋಕಸ್ ಮಾಡೋಣ. ಮತ್ತು ಇನ್ನೊಂದು ಈ ಅರ್ಧ ಕಡೆ ಬ್ರ್ಯಾಂಡ್ಗಳೆಲ್ಲ ಇರ್ತಾವಲ್ಲ, ಇವರು ಅರ್ಧ ಕಡೆ ನಮ್ಗೆ ಹಂಗೆ ಮಾಡಕ್ಕೆ ಬಿಡ್ತಾರೆ. ಜನರಲ್ ನಮ್ಗೊಂದು ಮೆಂಟಾಲಿಟಿ ಏನು ಬರುತ್ತೆ ಅಂದರೆ, ಕಾಮನಾಗಿ ಎಲ್ಲರ ಥರ ಇರಬಾರ್ದು, ನಾವು ಒಂಥರ ಏನೋ ಅಫಿಷಿಯಲ್ ಅಂತ ತೋರಿಸ್ಕೊಳ್ಬೇಕು ಅಂತ ಏನು ಮಾಡ್ತೀವಿ. ಈ ಬ್ರ್ಯಾಂಡ್ಗಳು ಅದನ್ನ ಚೆನ್ನಾಗಿ ಅದನ್ನ ಎನ್ಕ್ಯಾಶ್ ಮಾಡಿಬಿಡ್ತಾರೆ. ಅವ್ರ ಬ್ರ್ಯಾಂಡ್ ಬಟ್ಟೆ ಹಾಕೊಳ್ಳೋದು ಅಥವಾ ಅವ್ರ ಬ್ರ್ಯಾಂಡ್ ಕಾರ್ ಓಡಿಸಿದ್ರೆ ನೀವು ನಿಮ್ಮ ಸ್ಟೇಟಸ್ ಏನೋ ಈ ಲೆವೆಲ್ಗಿಂತ ಇನ್ನೇನೋ ಹೈಯರ್ ಲೆವೆಲ್ ಇದ್ದೀರಾ ಅನ್ನೋದು ಅವ್ರು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಅದು ಇಟ್ಸ್ ಕಂಪ್ಲೀಟ್ ಸೈಕಾಲಜಿ ಅಂತ ಹೇಳಿ, ಅವರೆಲ್ಲ ಪೂರ್ತಿ ಏನೋ ಸೈಕಾಲಜಿಸ್ಟು, ಅವರೆಲ್ಲ ಕೂತ್ಕೊಂಡು ಡಿಸೈನ್ ಮಾಡುವಂಥದ್ದು ಅದೆಲ್ಲನೂ ಅಂತ ಹೇಳಲಾಗುತ್ತೆ. ನಿಮ್ಮ ಎಷ್ಟೊಂದು ನೋಡಿ ನಮ್ಗೆ ಗೊತ್ತೇ ಇಲ್ಲ, ನಾವು ಆ ಲೂಪಲ್ಲಿ ಹೋಗ್ಬಿಟ್ಟಿರ್ತೀವಿ. ಈಗ ನೋಡಿ, ಈಗ ಲ್ಯಾಂಬೋರ್ಗಿನಿ ಇದೆಲ್ಲ ಏನು ಕಾರ್ ಸ್ಪೀಡಾಗಿ ಹೋಗುತ್ತೆ, ಫಾಸ್ಟಾಗಿ ಹೋಗುತ್ತಲ್ವಾ. ಫೆರಾರಿ ಇದೆಲ್ಲ ಸ್ಪೀಡಾಗಿ ಹೋಗುವಂಥ ಕಾರ್ಗಳು. ಈ ಮಾರುತಿ ಸುಜುಕಿ ಇಂಥವೆಲ್ಲ ಸಣ್ಣ ಪುಟ್ಟ 800 ಆಲ್ಟೋ ಇದೆಲ್ಲನೂ ಏನು ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಈ ರೋಲ್ಸ್ ರಾಯ್ಸ್ಗೆ ಅಷ್ಟೊಂದು ಡಿಮ್ಯಾಂಡು. ಸ್ಪೀಡಾಗಿ ಹೋಗಲ್ಲ, ಅದು ಅಂತ ಏನು ಸ್ಪೀಡು ಇಲ್ಲ, ಮತ್ತು ಅಂಥ ಮೈಲೇಜ್ಗಳು ಕೊಡೋಲ್ಲ ಅದೆಲ್ಲ. ಬಟ್ ಆದ್ರೂ ಅದನ್ನು ತೊಗೊಳ್ಬೇಕು ಅಂತ ಫುಲ್ ಓಡಾಡ್ತಾ ಇರ್ತಾರೆ. ಏನಕ್ಕೆ ಅದು ಹಂಗೆ? ಪ್ರೆಸ್ಟೀಜು, ಸ್ಟೇಟಸ್ಸು. ಸೊ ಅದು ತೊಗೊಂಡ್ರೆ ಎಲ್ಲರ ಥರ ನೀವು ನಾರ್ಮಲ್ ಇಲ್ಲ, ನೀವು ಒಂದು ಹಂತ ಮೇಲಿದ್ದೀರಾ ಅನ್ನೋದು ಸ್ಟೇಟಸ್ ಅದು. ಮತ್ತು ಇಟ್ಸ್ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ. ಆ ಕತೆ ಎಷ್ಟು ಚೆನ್ನಾಗಿ ನಮ್ಗೆ ಇದು ಮಾಡ್ತಾರೆ ಅಂದರೆ, ಇವಾಗ ಯಾವುದೋ ಒಂದು ರೋಲ್ಸ್ ರಾಯ್ಸ್ ಕಾರ್ ಯಾವುದೋ ಅಮಿತಾಬ್ ಬಚ್ಚನ್ಗೋ ಇನ್ಯಾರಿಗೋ ಒಬ್ರಿಗೆ ಗಿಫ್ಟ್ ಕೊಟ್ಬಿಡೋದು. ಸೊ ಆಮೇಲೆ ನೋಡಿ, ಬರೀ 25 ಕಾರ್ ಮಾತ್ರ ಲಿಮಿಟೆಡ್ ಎಡಿಷನ್ ಅಂತ ಬಿಡ್ತಾರೆ, ಗೊತ್ತಾ? ಬರೀ ಒಂದು 15 ಕಾರು 25 ಕಾರು ಹಿಂಗೆ ಬಿಡ್ತಾರೆ. ಅದು ಯಾರೋ ಸೆಲೆಬ್ರಿಟಿಗೆ ಒಂದು ಕೊಟ್ಬಿಡ್ತಾರೆ. ನೋಡಿ, ಬರೀ ಅಮಿತಾಬ್ ಬಚ್ಚನ್ ಹತ್ರ ಕಾರು ಒಂದೇ, ನಿಮ್ಮ ಹತ್ರ ಕಾರು ಒಂದೇ, ಬರೀ 25 ಜನ ಹತ್ರ ಮಾತ್ರ ಇರೋದು, ಆ ಕಾರ್ ನಿಮ್ಮ ಹತ್ರ ಇದೆ ಅನ್ನೋದು. ಸೊ ಆ ಸ್ಟೇಟಸ್ಗೋಸ್ಕರ ಎಷ್ಟೊಂದು ಜನ ಕೊಂಡ್ಕೊಳ್ತಾರೆ. ಅದೇನು ನಿಮಗೆ ನೆಸೆಸರಿ ಇರೋದಿಲ್ಲ ಆ ಥರದಲ್ಲಿ. ಈಗ ಎಷ್ಟೊಂದು ವಾಚ್ಗಳಿಗೆ ಅಷ್ಟೇ ವೆಯ್ಟಿಂಗ್ ಪೀರಿಯಡ್ ಎಲ್ಲ ಇರ್ತಾರೆ. ಸೊ ಕೆಲವೊಂದೆಲ್ಲ ವಾಚ್ ತೊಗೊಳಕ್ಕೆ ವೆಯ್ಟಿಂಗ್ ಪೀರಿಯಡ್ ಇರಬೇಕಂತೆ, ಮತ್ತು ಅದಕ್ಕೊಂದು ಸ್ಟೇಟಸ್ ನೀವು ತೋರಿಸ್ಬೇಕಂದ್ರೆ ಪ್ರೂವ್ ಮಾಡಿದ್ರೆ ಮಾತ್ರ ನಾವು ವಾಚ್ ಕೊಡೋದಂತೆ. ಮಿಗ್ದವ್ರು ನನ್ನ ಕಾಸಿದೆ, ನಾನು ವಾಚ್ ತೊಗೊಳಕ್ಕೆ ಹೋಗ್ತೀನಿ, ಅದು ಕೊಡೋದಂತೆ. ಆ ಥರದ್ದೆಲ್ಲ ಅದು ಸ್ಟೇಟಸ್ ಪ್ರೂವ್ ಮಾಡಿ ಆಮೇಲೆ ತೊಗೊಳ್ಬೇಕು. ಆವಾಗ ಅದು ಮತ್ತು ಇನ್ನೊಂದು, ಈಗ ನಮ್ಮ ಮ್ಯೂಸಿಯಮ್ ಎಲ್ಲ ನಮ್ಮ ಮೈಸೂರಲ್ಲಿ ಮತ್ತು ಲಂಡನ್ ಎಲ್ಲ ಮ್ಯೂಸಿಯಮ್ಸ್ ಇದೆ ಅಲ್ಲ, ಎಲ್ಲ ಕತ್ತಿ ಮತ್ತು ಉಂಗುರ, ಅವ್ರು ಉಪಯೋಗಿಸ್ತಾ ಇದ್ದು ಬಾಕ್ಸು ಅದೆಲ್ಲ ಇಟ್ಟಿರ್ತಾರಲ್ಲ. ಸೊ ಆ್ಯಕ್ಚುಲಿ ಅದಕ್ಕೆ ಮರ್ಯಾದೆ ಏನು ಹೇಳಿ? ಆ್ಯಂಟಿಕು, ಓಲ್ಡು. ಮತ್ತು ರಾಜರು ಉಪಯೋಗಿಸಿದ್ರು ಅನ್ನೋದಕ್ಕೆ ಆ ವಸ್ತುಗಳಿಗೆ ಸಿಕ್ಕಿರೋದು ಮರ್ಯಾದೆ ಅಲ್ವಾ? ಆ ವಸ್ತುವಿಂದ ರಾಜರಿಗೆ ಮರ್ಯಾದೆ ಸಿಕ್ಕಿಲ್ಲ. ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಆ ವ್ಯಕ್ತಿಯಿಂದ ವಸ್ತುಗಳಿಗೆ ಮರ್ಯಾದೆ ಸಿಕ್ಕಿರೋದು. ನಮ್ದು ಇವಾಗ ಏನಾಗಿದೆ ಸಿಚುವೇಶನ್ನು? ನಾನು ಇವಾಗ ಬ್ರ್ಯಾಂಡ್ ಯಾವ ಬಟ್ಟೆ ಹಾಕಿದ್ದೀನಿ ಅದರಿಂದ ನನಗೆ ಮರ್ಯಾದೆ, ನಾನು ಯಾವ ಬ್ರ್ಯಾಂಡ್ ಶೂ ಹಾಕಿದ್ದೀನಿ ಅದರಿಂದ ನನಗೆ ಮರ್ಯಾದೆ, ಯಾವ ಗಾಡೀಲಿ ನಾನು ಬಂದೆ ಅದರಿಂದ ನನಗೆ ಮರ್ಯಾದೆ. ನನ್ನ ಮರ್ಯಾದೆ ಬಂದು ನಾನು ಉಪಯೋಗಿಸೋಕೆ ವಸ್ತುಗಳಿಗೆ ಹೋಗ್ಬಿಟ್ಟಿದೆ.
ಆ್ಯಕ್ಚುಲಿ ನಾನು ಇವಾಗ ನಾನು ಹಾಕಿದ್ದೀನಿ ಅಂತ ನಾನು ಹಾಕಿರೋ ವಾಚಿಗೆ ಮರ್ಯಾದೆ ಬರಬೇಕು, ಬಟ್ ಈ ವಾಚ್ ಹಾಕಿರೋ ನನಗೆ ಮರ್ಯಾದೆ ಬರ್ತಾ ಇದೆ ಅಂದರೆ ಇಟ್ಸ್ ಎಲ್ಲೋ ಒಂದು ಥರ ಏನೋ ಯಾವುದೋ ರಾಂಗ್ ಪಾತಲ್ಲಿ ಹೋಗ್ತಾ ಇದೀವಿ ಅಂತ. ನನ್ನ ಕ್ಯಾಲಿಬರ್ ಹೆಂಗಿರಬೇಕು ಅಂದರೆ ಏನೋ ಇಂಥ ವ್ಯಕ್ತಿ ಯೂಸ್ ಮಾಡ್ತಾ ಇರಪ್ಪ, ಅವ್ರ ವಾಚು, ಅವ್ರ ಶರ್ಟು, ಅವ್ರು ಇದು ಅಂತ ಅವ್ರಿಗೆ ಇವಾಗ ಗಾಂಧಿ ತಾತ ಉಪಯೋಗಿಸಿದ ಕನ್ನಡಕ ಅಂತ ನಾವು ಎಲ್ಲೋ ಅಲ್ಲಿ ಮ್ಯೂಸಿಯಮೆಲ್ಲ ಇಟ್ಟಿರ್ತೀವಿ. ಸೊ ಅವ್ರು ಯಾವ ಬ್ರ್ಯಾಂಡ್ ಹಾಕಿದ್ದಾರೆ ಅಂತ ಅಲ್ಲ, ಅವ್ರು ಉಪಯೋಗಿಸಿರೋಂಥ ವ್ಯಕ್ತಿಯಿಂದ ಆ ವಸ್ತುಗಳಿಗೆ ಮರ್ಯಾದೆ ಬರ್ತಾ ಹೋಯಿತು. ಸೊ ಮತ್ತು ಇವಾಗ ಎಷ್ಟೊಂದು ಹೇಳ್ತೀವಿ. ಸೊ ಇಟ್ಸ್ ನಾಟ್ ದ ಇಂಟೆನ್ಸಿಟಿ ಆಫ್ ಹ್ಯಾಪಿನೆಸ್, ಇಟ್ಸ್ ಅ ಫ್ರೀಕ್ವೆನ್ಸಿ ಆಫ್ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನಾವು ಇಂಟೆನ್ಸಿಟಿ ಆಫ್ ಹ್ಯಾಪಿನೆಸ್ಗೆ ಹೋಗ್ಬಿಡ್ತೀವಿ. ಯಾವುದೋ ಒಂದು ಕಾರ್ ತೊಗೊಂಡೆ ಆಮೇಲೆ ನಾನು ಖುಷಿಯಾಗಿದ್ದೆ ಅಂತ, ಸೊ ಆ ಕಾರ್ ಸಿಗೋವರೆಗೂ ನಾನು ಸ್ಟ್ರೆಸ್ಸಲ್ಲೇ ಇರ್ತೀನಿ. ಸೊ ಅದು ಸಿಕ್ಕಾದ್ಮೇಲೆ ಅದೊಂದು ಹೇಳ್ತಾರೆ ಇದೆಲ್ಲ ಗಿಮಿಕ್ ಅಂದೇನೋ, ಅದು ಇವಾಗೆಲ್ಲ ಹಿಂಗೆ ಓಪನ್ ಮಾಡ್ತಾರಲ್ಲ ಹಿಂಗೆ ಸ್ಕ್ರೀನೆಲ್ಲ ಕಾರ್ ಹಿಂಗೆ ಅದು ಆ್ಯಕ್ಚುಲಿ ಪ್ರೊಫೆಷನಲ್ ಫೋಟೋಗ್ರಾಫರೇ ಬಂದು ಅದು ವೀಡಿಯೋ ಮಾಡ್ಕೊಡ್ತಾರಂತೆ ಅದನ್ನ, ನೀವು ಒಂದು ಸ್ಟೇಟಸ್ಗೆ ಹಾಕಿ ಅಲ್ಲೆಲ್ಲ ಹಾಕಿ ಅಂತ. ಮತ್ತು ಅದಕ್ಕೋಸ್ಕರ ಎಷ್ಟೊಂದು ಜನ ಕಾರ್ ತೊಗೊಳ್ದೆ, ಅದೊಂದು ಏನೋ ಎಲ್ಲ ಓನರೆಲ್ಲ ಹಿಂಗೆ ನಿಂತ್ಕೊತಾರೆ, ಕೀ ಹಿಂಗೆ ಕೊಡ್ತಾರೆ, ಅವ್ರು ಹಿಂಗೆಲ್ಲ ಹಿಂಗೆ ಓಪನ್ ಅದೇನೋ ರಿವೀಲಿಂಗ್ ಏನೋ ಹೇಳ್ತಾರಲ್ಲ, ಅದೇನೋ ಅನ್ಬಾಕ್ಸಿಂಗು. ಅದಕ್ಕೆ ಅದೊಂದು ಹ್ಯಾಪಿನೆಸ್ಗೋಸ್ಕರ ಅವರು ಅದನ್ನು ಕೊಂಡ್ಕೊಳ್ಳೋ, ಅದಕ್ಕೆ ಜನ ತುಂಬ ಟ್ರಿಗರ್ ಆಗ್ತದೆ. ಅಂದರೆ ಬರೀ ಅದು ಯಾವತ್ತೋ ಒಂದು ದಿವಸ ಅದೊಂದು ಸಿಗುತ್ತೆ ಅಷ್ಟೇ, ಅದೊಂದಕ್ಕೋಸ್ಕರ ಎಷ್ಟೊಂದು ಸಣ್ಣ ಪುಟ್ಟ ಹ್ಯಾಪಿನೆಸ್ ಬಿಟ್ಬಿಡ್ತೀವಿ. ಫ್ರೀಕ್ವೆಂಟ್ ಇಂಟೆನ್ಸಿಟೀಸ್ ಯಾವತ್ತೂ ಒಂದು ಸ್ವಲ್ಪ ಹಾರ್ಮ್ಫುಲ್. ಈ ಬಿಂಜ್ ಡ್ರಿಂಕಿಂಗ್ ಅಂತ ಹೇಳ್ತಾರೆ, ನೋಡಿದ್ದೀರಾ? ಬಿಂಜ್ ಡ್ರಿಂಕಿಂಗ್ ಅಂದ್ರೆ ಏನು? ಬಿಂಜ್ ಡ್ರಿಂಕಿಂಗ್ ಅಂತಾರೆ. ಬಿಂಜ್ ಡ್ರಿಂಕಿಂಗ್ ಏನು, ನನಗೂ ಇಂಗ್ಲೀಷು ಕನ್ನಡ ಮೀಡಿಯಮ್ ನನಗೂ ಒಂದು ಸ್ವಲ್ಪ ಅಷ್ಟೇ. ಈ ಕೆಲವರು ನಾನು ವಾರ ಪೂರ್ತಿ ಕುಡಿಯೋದು ಬರೀ ವೀಕೆಂಡ್ ಕುಡಿತೀನಿ ಅಂತಾರಲ್ಲ, ವೀಕೆಂಡು ಬರೀ ಯಾವಾಗಲೂ ಒಂದು ಸರಿ ಕುಡಿತೀನಿ, ನಾನು ಬರೀ ಶನಿವಾರ ಕುಡಿಯೋದು, ಬರೀ ಭಾನುವಾರ ಕುಡಿಯೋದು ಅಂತಲ್ಲ. ಅವತ್ತು ಒಂದಿನ ಜಾಸ್ತಿ ಕುಡಿಯೋದು, ಮಿಕ್ಕಿದೆಲ್ಲ ನಾನು ಕರೆಕ್ಟಾಗಿ ಆ್ಯಕ್ಚುಲಿ ಬೇಕಂದರೆ ದಿನ 30 ml ಕುಡಿದ್ರೆ ಏನು ಸಮಸ್ಯೆ ಇಲ್ವಂತೆ, ಒಂದಿನ ಹಂಗೆ ಕುಡಿತಾರಲ್ಲ ಅದು ಸಮಸ್ಯೆ ಅಂತೆ. ಹಂಗಂದ್ರೆ 30 ml ಕುಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ಹಂಗೆ ತರ್ಸೋದು ಯೋಗ ಟೀಚರ್ ಹೇಳಿ 30 ml ಕುಡಿದ್ರೆ ಏನು ಪರವಾಗಿಲ್ಲ ಅಂತ, ಹಂಗಲ್ಲ. 1 ಡ್ರಾಪ್ ಆಫ್ ದ ಆಲ್ಕೋಹಾಲ್ ಕೆಟ್ಟದೆ, ನಾನು ಅವ್ರ ಪರನೇ, ಬಟ್ ಅದೇ ಕೋರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೋಡಿ, ಇವಾಗ ಡೈಲಿ 5 kg ಎತ್ಕೊಂಡು 1 ಕಿಲೋಮೀಟ್ರ್ ಹೋಗಿ ಅಂದರೆ ಹೋಗ್ಬೋದು. 1 ತಿಂಗಳದೆಲ್ಲ ಒಟ್ಟಿಗೆ ಒಂದೇ ಸರಿ 100 kg ಹೊತ್ಕೊಂಡು ಹೋಗೋಂದ್ರೆ ಕಷ್ಟ. 5 kg ತೊಗೊಂಡ್ರೆ ಹೋಗ್ಬೋದು. ಇನ್ ದ ಸೇಮ್ ವೇ ನಮ್ಮ ಬಾಡಿ ಕಡಿಮೆ ಟಾಕ್ಸಿನ್ಸ್ ಇದ್ದಾಗ ಒಂಚೂರು ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತಂತೆ. ಸೊ ಒಂದೇ ಸರಿ ನಾವು ಏನು ವಾರ ಎಲ್ಲ ಒಂಥರ ಇದ್ಬಿಟ್ಟು ಒಂದೇ ಸರಿ ಎಲ್ಲ ತೊಗೊಂಡ್ಬಿಟ್ರೆ ಅದು ಇಂಟೆನ್ಸಿಟಿ ಸಿಕ್ಕಾಬಟ್ಟೆ ಅದು ಹೊಡೆತಾ ಬೀಳ್ತಾ ಇರುತ್ತೆ ನಮ್ಮದೇ. ಇನ್ನು ಸೇಮ್ ಹ್ಯಾಪಿನೆಸ್ ಅಷ್ಟೇ, ಆದಷ್ಟು ಈ ಫ್ರೀಕ್ವೆನ್ಸಿ ಕಡೆ ವರ್ಕ್ ಮಾಡಿ ಅಂತ. ಸೊ ಆದಷ್ಟು ಸಣ್ಣ ಪುಟ್ಟದಲ್ಲೂ ಖುಷಿಗಳು ಭಾಳಷ್ಟು ಇರುತ್ತೆ. ಈಗೆಲ್ಲ ಹಿಂಗೆ ಒಟ್ಟಿಗೆ ಬಂದು ಯೋಗ ಮಾಡಿದ್ದು, ಈಗ ನೋಡಿ ಶ್ರೀದೇವಿಯವರು ಆಲ್ರೆಡಿ ಮಾತಾಡ್ತಾ ಇದ್ದಾರೆ, ಸೊ ಹಂಗೆ ಮಾತಾಡೋದು ಅಂತ ಈ ಕಡೆ ಗಮನ ಸಣ್ಣ ಪುಟ್ಟದ್ದು. ಸೊ ಈ ಥರ ಎಲ್ಲ ಒಟ್ಟಿಗೆ ಸೇರೋದು, ಒಂದಷ್ಟು ಏನು ಯೋಗ ಮಾಡೋದು. ಸೊ ಇದೆಲ್ಲ ಮತ್ತು ಇನ್ನೊಂದು ಮನುಷ್ಯ ಒಂದು ಸಂಘಜೀವಿ. ಸೊ ಇಟ್ಸ್ ಏನು ಒಟ್ಟೊಟ್ಟಿಗೆ ಇದ್ದವಂಥವ್ರು ನೋಡಿ, ನೀವು ನಾವೆಲ್ಲ ಒಂಥರ ಈ ಕೋತಿಗಳು ಇವೆಲ್ಲ ಇರೋದು ನಮ್ಮದೇ ಏನು ಎಲ್ಲ ಒಟ್ಟೊಟ್ಟಿಗೆ ಇದ್ದವ್ರು. ನಾವು ಒಟ್ಟೊಟ್ಟಿಗೆ ಬೈ ಡಿಫಾಲ್ಟ್ ನಾವು ಸಂಘಜೀವಿಗಳು, ಒಟ್ಟಿಗೆ ಇರುವಂಥವ್ರು. ನಾವು ಒಂಟಿ ಜೀವಿಗಳಲ್ಲ. ಕೆಲವೊಂದೆಲ್ಲ ಪೋಲಾರ್ ಬೇರ್ಸು ಮತ್ತು ಆಮೆಗಳು ಇದೆಲ್ಲ ಒಂಟಿ ಜೀವಿಗಳಂತೆ. ಇಟ್ ವಿಲ್ ಬಿನ್ ಸಾಲಿಟ್ಯೂಡ್ ಅಂದರೆ ಒಬ್ಬರೇ ಇದ್ರೂ ಖುಷಿಯಾಗಿ ಮತ್ತು ಅದು ಲೈಫ್ ಸ್ಟೈಲ್ ಹಂಗಿರುತ್ತೆ. ಸೊ ಬಟ್ ನಾವು ಆ ಸಾಲಿಟ್ಯೂಡರಲ್ಲ, ನಾವು ಸಂಘಜೀವಿಗಳು. ನಮ್ಗೆ ಜನಗಳಿದ್ದಾಗ ನಾವು ಒಂದು ಸ್ವಲ್ಪ ಖುಷಿಯಾಗಿರ್ತೀವಿ. ಕೆಲವೊಬ್ರು ಇರ್ತಾರೆ, ಕೆಲವರು ಎಕ್ಸೆಪ್ಷನ್ಸ್ ಅಂತ ಇರ್ತಾರಲ್ಲ, ಅಂಥವ್ರು ಇದ್ದಾರೆ. ಕೆಲವ್ರಿಗೆ ಒಬ್ಬರೇ ಇದ್ರೇ ಖುಷಿ, ಒಬ್ಬರೇ ಇದ್ರೂ ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಇದ್ದರೆ ಓಕೆ, ಇಟ್ಸ್ ತಪ್ಪು ಅಂತ ಏನಲ್ಲ. ಆ ಸಾಲಿಟ್ಯೂಡಲ್ಲಿ ಇರುವಂಥವ್ರು ಇದ್ದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಆದಷ್ಟು ಬೈ ಡಿಫಾಲ್ಟ್ ನಾವೆಲ್ಲರೂ ಸಂಘಜೀವಿಗಳು ಅಂತ. ನಾವು ಯಾವಾಗ ಸಂಘ ಎಲ್ಲ ಒಟ್ಟೊಟ್ಟಿಗಿರ್ತೀವಲ್ಲ, ನಾವು ಆದಷ್ಟು ಖುಷಿಯಾಗಿರ್ತೀವಿ ಅಂತ ಈ ಏನು ಬಹಳ ರಿಸರ್ಚ್ ಎಲ್ಲ ತೋರಿಸುವಂಥದ್ದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು 10 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದ್ದಾರೆ. ಸೊ ಈಗ ನನ್ನ ಮಾತುಗಳು ಮುಗೀತು. ಈಗ ನಿಮ್ದು ಏನಾದ್ರು ಫೀಡ್ಬ್ಯಾಕ್ಸ್ ಇದ್ದರೆ ಅಥವಾ ಏನಾದರೂ ಇನ್ನಷ್ಟು ಏನು ಏನಾದರೂ ಇದ್ದು ಅಥವಾ ಇನ್ನಷ್ಟು ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದೇನಾದ್ರು ನಿಮ್ದೇನೋ ಸಜೆಷನ್ಸ್ಗಳಿದ್ರೆ ದಯವಿಟ್ಟು ತಿಳಿಸಿ. ಸೊ ಹೇಗೆ ಅನಿಸ್ತು ಕಾರ್ಯಕ್ರಮ ಅದನ್ನಾದರೂ ಯು ಕ್ಯಾನ್ ಕಮ್ ಆ್ಯಂಡ್ ಶೇರ್. ಓಕೆ, ಸೊ ಬನ್ನಿ ಸರ್. ಸೊ ಉಮೇಶ್ ಸರ್ ಇವರು ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ಉಮೇಶ್ ಸರ್ ಅಂತ ಸರ್ ಇಲ್ಲ ಹಿಂಗೆ ಕೈಲಿ ಇಟ್ಕೊಂಡು ಹೇಳಿ ಇಲ್ಲಿ ಬನ್ನಿ ಸರ್. ಎಲ್ರಿಗೂ ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ, ಆ್ಯಕ್ಚುಲಿ ನಿನ್ನೆ ಆಚರಿಸಿದ್ವಿ. ಸೊ ನಾವು ಇವತ್ತು ಆಚರಿಸೋದ್ರಿಂದ ನಾವು ಇವತ್ತೇ ಮಾಡೋಣ. ಯಾಕೆ ಈ 11ನೇ ಈ ಯೋಗ ದಿನಾಚರಣೆನೇ ಜೂನ್ 21ಕ್ಕೆ ತೊಗೊಂಡ್ರು ಅನ್ನೋದು ಉದ್ದೇಶ ಏನಪ್ಪ ಅಂತಂದರೆ, ಸುದೀರ್ಘವಾದ ದಿನ ಇರುತ್ತೆ ಅವತ್ತು. ಅದಕ್ಕೆ ನಾವು ಯೋಗ ಮಾಡಿದವರು ಸಹಿತ ಸುದೀರ್ಘವಾಗಿ ಬಾಳಿ ಬದುಕಲಿ ಅನ್ನೋ ಉದ್ದೇಶದಿಂದ ಆ ಜೂನ್ 21ಕ್ಕೆ ನಾವು ಯೋಗ ದಿನಾಚರಣೆ ಅಂತ ಮಾಡಿದ್ವಿ. ಎಸ್ಪೆಷಲಿ ಎಲ್ಲರೂ ಹೇಳ್ತೀವಲ್ವ, ನಾವು ಯೋಗನ ಎಲ್ಲರೂ ಉಸಿರಾಡ್ತಾರೆ ಸರ್, ನಾವು ಉಸಿರಾಡ್ತೀವಿ, ಇಲ್ಲಿ ಬಂದವರು ಉಸಿರಾಡ್ತಾರೆ, ಹೊರಗಡೆ ಕಾಮನ್ ಆಗಿರೋರು ಉಸಿರಾಡ್ತಾರೆ ಅಂತ ಹೇಳ್ತೀವಿ. ಎಟ್ ಎ ಟೈಮ್ ಇಬ್ಬರಿಗೆ ಒಂದು ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ.
ಸ್ವಿಮ್ಮಿಂಗ್ ಬರೋರನ್ನ ಮತ್ತು ಸ್ವಿಮ್ಮಿಂಗ್ ಬರದೇ ಇರೋರನ್ನ ಇಬ್ಬರನ್ನ ಬಾಯಿಗೆ ಹಾಕ್ಕೊಂಡ್ಬಿಡೋಣ. ಏನಾಗುತ್ತೆ, ಕಾಮನ್ ಆಗಿ ನೋಡ್ತೀವಲ್ವ ನಾವು, ಅವನು ಕಾಲು ಬಡಿತಾನೆ, ಇವನು ಕಾಲು ಬಡಿತಾನೆ, ಇವನು ಕೈ ಬಡಿತಾನೆ, ಅವನು ಕೈ ಬಡಿತಾನೆ. ಸೊ ಕೊನೆಯದಾಗಿ ಬದುಕಿ ಬರೋರು ಯಾರು? ಸ್ವಿಮ್ಮಿಂಗ್ ಬರೋರು. ಸೊ ಅಲ್ಲೇನಿರುತ್ತೆ, ಸ್ಕಿಲ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಏನಂದರೆ ಯೋಗ ನಮಗೊಂದು ಸ್ಕಿಲ್ ಹೇಳ್ಕೊಡುತ್ತೆ. ತುಂಬ ವರ್ಷ ಬದುಕೋ ರೀತಿ ಆಗಲಿ, ನಮ್ಮ ಉಸಿರಾಟದ ಕ್ರಮಗಳಾಗಲಿ, ಎಲ್ಲ ರೀತಿಯೂ ಒಂದು ಸ್ಕಿಲ್ ಕಲಿಸುತ್ತೆ. ಆ ಸ್ಕಿಲ್ಲಿಂದ ನಾವು ತುಂಬ ದೀರ್ಘಾಯುಷ್ಯ ಆಗ್ಬೋದು. ಸೊ ಹೊರಗಿನ ಯೋಗ ಮಾಡದೇ ಇರೋವಂಥ ವ್ಯಕ್ತಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ ಅಂದರೆ, ಅವರು ವಿತೌಟ್ ಸ್ಕಿಲ್ಲಾಗಿ ಉಸಿರಾಟನ ಕ್ರಮಗಳಾಗಿತ್ತು ಯಾವುದೇ ಯೋಗನ ಪ್ರಾಕ್ಟೀಸ್ ಮಾಡದೇ ಇರ್ತಾರೆ. ಸೊ ನಾವೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸ್ಕಿಲ್ಲಿಂದ ಬದುಕ್ತೀವಲ್ವ, ಅದಕ್ಕಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ಸುದೀರ್ಘವಾಗಿ ಬದುಕೋಕ್ಕೆ ಒಂದು ಅನುಕೂಲನೂ ಆಗುತ್ತೆ. ಮತ್ತು ಇನ್ನೊಂದು ರೀತಿನೇ ಹೇಳ್ಬೋದು ನಾವು ಸೊಸೈಟಿಯಲ್ಲಿ ಗುಡ್ ಫಾರ್ ಹೆಲ್ತು ಅಂತ. ಯೋಗ ಮಾಡೋದರಿಂದ ಗುಡ್ ಫಾರ್ ಹೆಲ್ತು. ಈಗಿನ ಸ್ಲೋಗನ್ನು ಅದೇ ಇದೆ ಅಲ್ವಾ, ಏನಂದರೆ ಒಂದು ಭೂಮಿ ಒಂದು ಆರೋಗ್ಯ ಅನ್ನೋ. ಆರೋಗ್ಯಕ್ಕಷ್ಟೇ ಸೀಮಿತವಾಗಿಲ್ಲ ನಾವು ಯೋಗ ಮಾಡೋದ್ರಿಂದ. ಈಗ ಸೊಸೈಟಿಯಲ್ಲಿ ಏನಾಗ್ತಾಯಿದೆ ಇತ್ತೀಚೆಗೆ ಅಂತಂದರೆ, ಈ ಒಂಟಿತನ ಸರ್ ಹೇಳ್ದಂಗೆ ಒಂಟಿತನ ತುಂಬ ಬೆಳೀತಾ ಇದೆ. ಆ ಒಂಟಿತನ ಬೆಳೆಯೋಕ್ಕೆ ಕಾರಣ ಏನು ಅಂತಂದರೆ, ಒಂದು ಕಡೆ ಹೆಲ್ತ್ ಇಶ್ಯೂ ಆಗಿರ್ಬೋದು, ಫ್ಯಾಮಿಲಿ ಮ್ಯಾಟ್ರಸ್ ಆಗಿರ್ಬೋದು. ಆ ಹೆಲ್ತ್ ಇಶ್ಯೂದಿಂದನೂ ಒಂಟಿತನ ತುಂಬ ಜನಕ್ಕೆ ಹೋಗ್ತಾ ಇದೀವಿ. ಈ ಒಂಟಿತನ ಬೆಳೀತಾ ಇದ್ದಂಗೆ ಸಮಾಜದಲ್ಲಿ ಒಂದು ಅಪರಾಧಿ ಕೃತ್ಯಗಳು ಜಾಸ್ತಿನೂ ಆಗ್ತಾಯಿದೆ. ಸೊ ಹೆಲ್ತಿಗೂ ಒಂದು ಕಡೆ ಹೆಲ್ಪ್ ಆದರೆ, ಇನ್ನೊಂದು ಕಡೆ ನಮ್ಮ ಒಳ್ಳೆಯ ಸಮಾಜ ಕಟ್ಟೋಕ್ಕೂ ಸಹಿತ ಒಳ್ಳೆಯ ಸುಸ್ಥಿರವಾದ ಹೆಲ್ತು, ಸುಸ್ಥಿರವಾದ ಸಮಾಜ ಕಟ್ಟಿದಾಗ ಭವ್ಯ ಭಾರತವನ್ನು ನಾವು ಕಟ್ಬೋದು. ನಮ್ಮ ಹಿರಿಯ ನಾಗರಿಕರು ಹೇಳಿದಂತೆ, ಅಥವಾ ನಮ್ಮ ಭವಿಷ್ಯವನ್ನು ಕಟ್ಟಿದಂಥ ಹಿರಿಯ ನಾಯಕರು ಕೂಡ ಹೇಳ್ದಂಗೆ ಏನಾಗುತ್ತೆ ಅಂತಂದರೆ, ನಾವು ಯೋಗ ರೂಢಿಸ್ಕೊಂಡ್ರೆ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಸಮಾಜದ ಜೊತೆಗೆ ಭವ್ಯ ಭಾರತವನ್ನು ಕಟ್ಬೋದು ಅಂತ ಒಂದು ಅವ್ರ ಕನಸಿತ್ತು. ಆ ಕನಸು ಇವಾಗ ನನಸಾಗ್ತದೆ. ಸರ್ ಮುಂಚೆ ಎಲ್ಲ ಇರಲಿಲ್ವ ಯೋಗ? ಇತ್ತು. ಬಟ್ ಏನಾಯಿತು ಅಂತಂದರೆ, ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಎಷ್ಟರಿಂದ ಆಚರಿಸ್ತಾ ಇದ್ದೀವಿ? 2015ರಿಂದ. 2015ಕ್ಕಿಂತ ಮುಂಚೆ ಇರಲೇ ಇಲ್ವಾ? ಇತ್ತು. ಆದರೆ ಏನಾಗೋಯ್ತು, ಅದು ಅಂತಾರಾಷ್ಟ್ರೀಯ ಎಲ್ಲ ಒಪ್ಕೊಂಡಾಗ, ಬೇರೆ ದೇಶಗಳು ಒಪ್ಕೊಂಡಾಗ ಮಾತ್ರ ನಮ್ಮವ್ರನ್ನ ಒಪ್ಕೊತೀವಿ, ಇಲ್ಲಾಂದರೆ ಒಪ್ಕೊಳ್ಳೋದೇ ಇಲ್ಲ. ಅದೇನೋ ಹಿತ್ತಲ ಮನೆ ಮದ್ದಲ್ಲ ಅಂತಾರಲ್ಲ, ನಮ್ಗೆ ಗೊತ್ತಿತ್ತು ಅದು ಯೋಗ ಮಾಡಿದರೆ ಹಿಂಗಿದೆ ಹಂಗಿದೆ ಅಂತ. ಬಟ್ ಅದನ್ನು ಎಷ್ಟು ಜನ ಒಪ್ಕೊಂಡಿದ್ದೀವಿ? ಹೌದಲ್ವಾ? ಇವಾಗ ಯಾರೋ ಬೇರೆ ದೇಶದವರೆಲ್ಲ ಅದನ್ನು ಒಪ್ಕೊಂಡು ರಿಸರ್ಚ್ ಮಾಡಿ ಎಲ್ಲ ಮಾಡಿ ಅದನ್ನೆಲ್ಲೋ ವಿಶ್ವಸಂಸ್ಥೆಯಲ್ಲಿ ಹೌದು ಇದು ಒಂದು ಯೋಗ ಮಾಡೋದರಿಂದ ಈ ರೀತಿ ಇದೆ ಅಂತ ಒಂದು ಹೇಳಿದಾಗ ಅದನ್ನು ಒಪ್ಕೊಂಡು 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾ ಬಂದ್ವಿ. ಸೊ ಅದನ್ನು ಗ್ರೇಟ್ಫುಲ್ಲಾಗಿ ಕೊಡಬೇಕಾಗಿದ್ದು ನಮ್ಮ ಪ್ರೆಸೆಂಟ್ ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರಿಗೆ. ಸೊ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿ ಅದನ್ನು ಎಲ್ಲರಿಗೆ ಇಡೀ ಜಗತ್ತಿಗೂ ಹೇಳ್ಕೊಟ್ರಲ್ವ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಅವ್ರಿಗೆ. ಮತ್ತು ಇನ್ನೊಂದು ಏನು ಹೇಳಬೇಕು, ಇನ್ನೊಂದು ಹೇಳ್ತಾರೆ, ನಾವು ಯೋಗ ಮಾಡೋದರಿಂದ ಏನು ಇನ್ನೊಂದು ಪ್ಲಸ್ ಪಾಯಿಂಟು ಅಂದರೆ, ಪ್ರಶಾಂತ್ ಸರ್ ಟೋಟಲ್ ನನಗೊಬ್ಬರು ಡಾಕ್ಟರ್ ಹೇಳ್ತಾಯಿದ್ರು, ಈ ಡಾಕ್ಟ್ರಲ್ಲಿ ಎಷ್ಟು ಥರ ವೆರೈಟಿ ಇದೆ ಅಂತಂದರೆ, ಈ ಹಾರ್ಟ್ ಡಾಕ್ಟ್ರು, ಕಿಡ್ನಿ ಡಾಕ್ಟ್ರು, ಆ ಥರ 286 ಡಾಕ್ಟ್ರ್ ಇದ್ದಾರಂತೆ. 286 ಡಾಕ್ಟ್ರು. ಆದರೆ ನನಗೂ ಅಷ್ಟು ಡೀಪಾಗಿ ಗೊತ್ತಿಲ್ಲ. ಆದರೆ ನಮ್ಗೆ ನೆಸಸರಿ ಬೇಕಾಗಿರೋದು ಎಷ್ಟು ಅಂದರೆ, ಒಂದು ಎಮರ್ಜೆನ್ಸಿ ಡಾಕ್ಟ್ರು, ಒಂದು ಚೈಲ್ಡ್ ಡಾಕ್ಟ್ರು, ಇನ್ನೊಂದು ಸರ್ಜರಿ ಡಾಕ್ಟ್ರು. ಈ 3 ಜನ ಮಾತ್ರ ಬೇಕು. ಎಲ್ಲ ಆಕ್ಸಿಡೆಂಟ್ ಆದಾಗ ಎಮರ್ಜೆನ್ಸಿ ಡಾಕ್ಟ್ರು, ಸರ್ಜನ್ ಡಾಕ್ಟ್ರು, ಏನೋ ನಮ್ಗೆ ಕೈಯು ಕಾಲು ಕಸಿಗೆಲ್ಲ ಮಾಡ್ತಾರಲ್ಲ ಅವರು, ಇನ್ನು ಚೈಲ್ಡ್ ಡಾಕ್ಟ್ರು. ಈ 3 ಜನ ಬಿಟ್ಟರೆ ಇನ್ನೂ 283 ಜನ ಡಾಕ್ಟ್ರನ್ನ ಅನಾವಶ್ಯಕ ಅಂತ ಅವ್ರು ಹೇಳ್ತಾಯಿದ್ರು. ಸರ್ ಹಾಗಂದ್ರೆ ಹೆಂಗೆ ಅದು? ಯಾಕೆ ಅಂದರೆ, ನೀವು ಯೋಗ ಪ್ರಾಕ್ಟೀಸ್ ಮಾಡಿ ಯೋಗ ಆಗಿ ಆ 283 ಡಾಕ್ಟ್ರ್ ನಿಮ್ಮ ಲೈಫಲ್ಲೇ ಬರಲ್ಲ ಅಂತ. ನನಗೆ ಅದನ್ನು ಕೇಳಿ ಅಮೇಝಿಂಗ್ ಅನ್ನಿಸ್ತು. ಆ ವರ್ಡ್ಗಳು ಹೇಳ್ತಾರಲ್ವ, ನನಗೆ ಆ್ಯಕ್ಚುಲಿ ಯಾವ ಡಾಕ್ಟರ್ಸು ಹೇಳಲ್ಲ, ಬಟ್ ಆ ಡಾಕ್ಟರ್ ನನಗೆ ತುಂಬ ಆತ್ಮೀಯತೆ ಇರೋದರಿಂದ, ಸರ್ ನಾನು ಸಣ್ಣ ಪುಟ್ಟ ಯೋಗ ಮಾಡ್ತಾಯಿದ್ದೀನಿ. ಸರ್ ನೀವು ಸಣ್ಣ ಪುಟ್ಟ ಯೋಗ ಮಾಡ್ತಾಯಿದ್ರೆ ಅನಿಸುತ್ತೆ, ಕಂಟಿನ್ಯೂಸನ್ನು ಪ್ರೊಸೆಸ್ ಮಾಡ್ಕೊಂಡು ಹೋಗಿ ನೀವು ಒಬ್ಬ MBBS ಡಾಕ್ಟ್ರು, ಅದು ಒಬ್ಬ MBBS ಅಲ್ಲ, 283 MBBS ಡಾಕ್ಟ್ರ್ ನೀವು ಒಬ್ಬರು ಅಂತಂದು. ಸೊ ಇವಾಗಿನ ಪ್ರೆಸೆಂಟ್ ಡೇಲಿ ನೀವು ತಿಳ್ಕೊಳ್ಳಿ, ಒಂದು MBBS ಡಿಗ್ರಿ ಮುಗಿಸೋಕ್ಕೆ ನಾವು ಸುಮಾರು 1 ಕೋಟಿಯಿಂದ 2 ಕೋಟಿ ಖರ್ಚಾಗುತ್ತೆ. ನಾನು ಕಡಿಮೆ ರೇಟ್ ಹೇಳ್ತಾ ಇದ್ದೀನಿ, 2 ಕೋಟಿ ಖರ್ಚಾಗುತ್ತೆ. ಸೊ ನಾವು 283 ಡಾಕ್ಟರ್ ಡಿಗ್ರಿಗಳನ್ನ ನಾವು ಯೋಗ ಪ್ರಾಕ್ಟೀಸ್ ಮಾಡೋದರಿಂದ ತಗೋತೀವಿ ಅಂದರೆ, ಆಲ್ವೇಸ್ ಏನು ಖರ್ಚು ಮಾಡ್ತೀವಿ ನಾವು ಅಷ್ಟಕ್ಕೂ? ಏನೋ ಒಬ್ರು ಯೋಗ ಟೀಚರ್ಸ್ ಇರ್ತೀವಿ, ಅವ್ರು ಫೀಸ್ ಕೊಡ್ತೀವಿ, ಬಟ್ ಆ ಥರ ಹೋಗ್ತೀವಿ ನಾವು. ಅದು ಸೆಕೆಂಡ್ರಿ. ಬಟ್ ನಮ್ಮ ಹೆಲ್ತಿಗೆ ಎಷ್ಟು ಉಪಯೋಗ ಆಗುತ್ತೆ, ನಾವು ಒಬ್ಬ ಸಂಘಜೀವಿ ಆಗ್ತೀವಿ, ಮತ್ತು ಇಲ್ಲಷ್ಟೊಂದು ಜನ ಪರಿಚಯ ಆಗ್ತೀವಿ, ಮತ್ತು ನಾವು ಯೋಗ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹೇಳ್ತಾ ಇದ್ದರೆ, ಇಡೀ ಯೋಗದ ಬಗ್ಗೆ ಹೇಳ್ತಾ ಇದ್ದರೆ ಇದೊಂದು ದೊಡ್ಡ ಸಾಮ್ರಾಜ್ಯ. ಎಷ್ಟು ಭೂಮಿ ಆಗಲ್ಲ, ಎಷ್ಟು ಆಕಾಶ ಆಗಲ್ಲ, ಇದು ಅದ್ರ ಬಗ್ಗೆ ಇಡೀ ದಿನ ಸ್ಪೀಚ್ ಕೊಡ್ಬೋದು. ಆದರೆ ಈಗ ಟೈಮ್ ಕಡಿಮೆ ಇದೆ. ಸೊ ಇಂಥ ಕಡಿಮೆ ಟೈಮಲ್ಲೂ ಒಂದು ಮನದಾಳದ ಮಾತುಗಳನ್ನ ಹೇಳೋಕ್ಕೆ ಯೋಗದ ಬಗ್ಗೆ ಪ್ರಶಾಂತ್ ಸರ್ ಕರೆದಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು ಹೇಳ್ತಾ, ಮತ್ತೆ ಯೋಗ ಡೇದ ಬಗ್ಗೆ ಶುಭ ಕೋರುತ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ.
ಬೇರೆ ಏನಾದರೂ ಯಾರಾದರೂ ಅನಿಸಿಕೆ ಹಂಚ್ಕೊಳ್ಳಂಗಿದ್ರೆ ಬರ್ಬೋದು. ಈಗ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಯಶೋಧ ಅಂದ್ಬಿಟ್ಟು ಅಂಜನಾನಗರ ಬ್ರಾಂಚಿಂದ ಬರ್ತಾಯಿದ್ದೀನಿ. ಜಸ್ಟ್ ನಂದು ಥ್ಯಾಂಕ್ಸ್ ಹೇಳಬೇಕು ಯೋಗ ಟೀಮ್ಗೆ. ನಾನು ಎಜುಕೇಷನ್ ಮಾಡಿ ವರ್ಕು ಮಾಡಿ ಮಕ್ಳಿಗೋಸ್ಕರ ನಾನೇ ಅಟೆನ್ಷನ್ ಕೊಡಬೇಕು ಅಂದ್ಬಿಟ್ಟು ಮನೇಲಿ ಉಳ್ಕೊಂಡಿದ್ದೆ. ಹೊರಗಡೆ ಹೋಗಿ ಒಳಗಡೆ ಉಳ್ಕೊಳ್ಳೋ ಹೆಣ್ಮಕ್ಳಿಗೆ ತುಂಬ ಏನಂತಾರೆ ಎಮೋಷ್ನಲಿ ವೀಕ್ ಆಗ್ತೀವಿ, ಲೈಕ್ ಸೋಷಿಯಲ್ ಕನೆಕ್ಷನ್ ಇರಲ್ಲ, ಆ ಥರ ಸಫರ್ ಮಾಡಿದ್ದೆ ನಾನು. ಈ ಕ್ಲಾಸಿಗೆ ಬಂದಮೇಲೆ ತುಂಬ ಹೆಲ್ತ್ ಚೇಂಜಸ್ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ಒಂದು ಏನು ಅವೇರ್ನೆಸ್ ಆಯಿತು ಅಂದರೆ, ಒನ್ ಹೆಲ್ತ್ ಅಂತ ಅರ್ಥ ಏನಂದರೆ ಇಲ್ಲಿ ಗಂಡು ಹೆಣ್ಣು ಅನ್ನೋದು ಪಕ್ಕಕ್ಕಿಟ್ಟರೆ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್, ಎಲ್ರಿಗೂ ಒಂದೇ ಥರ ಆರ್ಗನ್ಸ್ ಇದೆ. ಸೊ ನಾವೇನಾಗುತ್ತೆ ಅಂದರೆ ಹೆಣ್ಣು ಅಂತ ಸಪ್ರೇಟ್ ಮಾಡೋಕ್ಕೆ ಹೆಣ್ಣು ಇಷ್ಟೇ ಕೆಲಸ ಮಾಡಬೇಕು, ಆಚೆ ಹೋಗಬಾರ್ದು, ಅದನ್ನೆಲ್ಲ ಸ್ವಲ್ಪ ಕಟ್ಟಿಟ್ಬಿಟ್ಟು ನಮ್ಮದು ಸಪ್ರೇಟಾಗಿ ನಾವು ಚೆನ್ನಾಗಿದ್ದರೆ ಆಲ್ ಇಲ್ಲಿ ಏನಂದರೆ ಬಾಡಿಗೆ ಹೆಲ್ತಿಗೆ ತುಂಬ ಅಟೆನ್ಷನ್ ಕೊಡಬೇಕು ಅಂತ ನನಗೆ ಈಗ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ತಾ ಇದೆ. ಸೊ ಇಲ್ಲಿ ನಾವು ಚೆನ್ನಾಗಿ ಸ್ವಲ್ಪ ತಿಳ್ಕೊಂಡ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಲೈಕ್ ಗಂಡು ಹೆಣ್ಣು ಅಪ್ಪ ಅಮ್ಮ ಅನ್ನೋದು ಒಂದು ಮನೆಗೆ ಒಂದು ಪಿಲ್ಲರ್ ಇದ್ದಂಗೆ, ಸ್ವಲ್ಪ ನಮ್ಮ ನಾಲೆಜ್ ಸಿಕ್ತು ಅಂದರೆ ಮಕ್ಕಳನ್ನು ನಾವು ಸ್ವಲ್ಪ ಗೈಡ್ ಮಾಡ್ಬೋದು, ಫ್ಯೂಚರ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ನನಗೇನಂದ್ರೆ ಮೇನ್ ಅಂದರೆ ಇಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಅನ್ನೋದು ಒಂದು ಏನಂತಾರೆ ಬಯೋಲಾಜಿಕಲ್ ಇರ್ತಲ್ಲ ಆ ಥರ ಹೇಳ್ಬೋದು ಅಷ್ಟೇ. ಬಿಟ್ಟರೆ ವಿ ಆಲ್ ಹ್ಯಾವ್ ದ ಸೇಮ್ ಆರ್ಗನ್ಸ್. ಸೊ ಪ್ರತಿ ಆರ್ಗನ್ಸ್ಗೆ ರಿಲ್ಯಾಕ್ಸ್ ಆಗಬೇಕು ಅಂದರೆ ಅದು ಸರಿ ಹೇಳಿದೆ. ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯ್ತು, ಅವರು ಎಲ್ಲರೂ ಬ್ರೀತ್ ಮಾಡ್ತಾರೆ, ಹೊರಗಡೆ ಇರೋರು ಮಾಡ್ತಾರೆ, ನಾವು ಮಾಡ್ತೀವಿ. ನಮಗೂ ಅವ್ರಿಗೂ ವ್ಯತ್ಯಾಸ ಏನಂದರೆ ವಿ ಕ್ಯಾನ್ ಹ್ಯಾಂಡಲ್ ಎವ್ರಿ ಸಿಚುವೇಶನ್ ಇನ್ ಎ ಕಾಮ್ ವೇ. ಇಲ್ಲಿ ಬೇಕಾಗಿರೋ ಸಕ್ಸಸ್ಗೆ ಏನಂದರೆ ಫಸ್ಟ್ ಆಫ್ ಆಲು ಪಾಸಿಟಿವ್ ಮೈಂಡ್ಸೆಟ್ ಬೇಕು, ಆಮೇಲೆ ಹೆಲ್ತಿ ಮೈಂಡ್ಸೆಟ್ ಬೇಕು, ಕಾಮ್ನೆಸ್ ಬೇಕು ಎಲ್ಲದಕ್ಕೂ. ಬೇಕಾದ್ರೆ ನೀವು ನೋಡಿ ಎಷ್ಟೇ ಸಂಪಾದಿಸಿ ಅದೆಲ್ಲ ನಮ್ಮ ಆರೋಗ್ಯ ಕೆಡ್ತು ಅಂದರೆ ಯಾವುದು ಸಹಾಯಕ್ಕೆ ಬರಲ್ಲ, ಕೊನೆಗೆ ಉಳ್ಕೊಳ್ಳೋದು. ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ನನ್ನದೇ ಒಂದು ಸ್ಟೋರಿ. ಐ ಹ್ಯಾಡ್ ಎ ಪೆಟ್, ಅದು ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ಐ ವೆಂಟ್ ಇನ್ ಎಮೋಷ್ನಲಾಗಿ ಕಂಪ್ಲೀಟ್ ಡಿಪ್ರೆಷನ್ ಆಗಿ, ಅದು ಗೊತ್ತಿಲ್ಲ ಸಬ್ಕಾನ್ಷಿಯಸಲ್ಲಿ ನನಗೆ ಅದು ಹೋಗ್ಬಿಟ್ಟಿದೆ. ಐ ವಾಸ್ ಅಟ್ಯಾಚ್ಡ್ ಇಂಡೈರೆಕ್ಟಾಗಿ. ಬಟ್ ಅದಿದ್ದಾಗ ಐ ಡಿಂಟ್ ನೋ ದ ವ್ಯಾಲ್ಯೂ. ಐ ವಾಸ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ದ ಸೋಷಲ್ ಇದ್ರಲ್ಲಿ ಮೊಬೈಲ್ ನೋಡೋದು, ಜನಗಳನ್ನ ಪಾರ್ಟಿಗೆ ಹೋಗೋದು, ಅದು ಇದು. ಐ ವಾಸ್ ಸ್ಪೆಂಡಿಂಗ್ ಟೈಮ್. ವೆನ್ ಐ ಲಾಸ್ಟ್ ಐ ವಾಸ್ ಮಿಸ್ಸಿಂಗ್ ಲೈಕ್ ವಾಯ್ಡ್. ಅದರದ್ದೇ ಒಂದು ಗುಂಗು ಕಿವಿಲಿ ಕೇಳ್ತಾ ಇತ್ತು. ಎಲ್ಲೇ ಒಂದು ನಾಯಿ ಶಬ್ದ ಆಗಲಿ ಅದು ಫೀಡ್ ಮಾಡಿದ್ದು ಪ್ರತಿ ಅಂದರೆ ನನಗೆ ಗೊತ್ತಿಲ್ಲ ಸಬ್ಕಾನ್ಷಿಯಸ್ ಅಟ್ಯಾಕ್ ಆಗಿ ಐ ವೆಂಟ್ ಟು ಏನೇನು ಗೊತ್ತಿಲ್ಲದೆಲ್ಲ ಡಿಸೀಸ್ ಅಂತ ಸಿಮ್ಟಮ್ಸ್ ಬರ್ತಿದೆ. ವೆನ್ ಡಾಕ್ಟರ್ ಹತ್ರ ತೋರಿಸ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೊನೆಯಲ್ಲಿ ಐ ಜಸ್ಟ್ ಮೆಟ್ ಒಂದು ಸರ್ಜನ್, ಅವರು ಏನಂತಾರೆ ಸೈಕಾಲಜಿಕಲ್ ಡಾಕ್ಟ್ರು, ಫಿಸಿಯೋಥೆರಪಿ ಮಾಡ್ತಾರೆ ಅವರು ಸರ್ಜನ್. ಅವ್ರು ಏನಂದ್ರೆ ಒಂದೇ ಪಾಯಿಂಟ್, ನ್ಯೂರೋಲಜಿಸ್ಟಿಕ್ ನರ್ಗಳಿಗೆ ಎಫೆಕ್ಟ್ ಆಗ್ತಿರುತ್ತೆ ನಾವು ಮಾಡೋ ಥಿಂಕಿಂಗ್. ಐ ವೆಂಟ್ ಥ್ರೂ ದೋಸ್ ಸಿಮ್ಟಮ್ಸ್ ಆ್ಯಂಡ್ ನೋಡಿದ್ರೆ ಏನೂ ಇಲ್ಲ, ಸಡನ್ನಾಗಿ ಏನೇನೋ ಗೊತ್ತಿಲ್ಲದಿರೋದೆಲ್ಲ ಬಾಡಿಲೆಲ್ಲ ಚೇಂಜ್. ಅದು ಡೀಪ್ ಕಾಸ್ ಏನಂದರೆ ಹಿ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಮೀ. ಜಸ್ಟ್ ಆ ರಿಪೋರ್ಟ್ ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಹ್ಯಾವ್ ಯು ಸೀನ್ ಎನಿ ಡೆತ್ ರೀಸೆಂಟಾಗಿ ಡೆತ್ ನೋಡಿದ್ರಾ ಅಂತ ಅಂದರು. ಸಚ್ಚೆ ಬ್ರಿಲಿಯಂಟ್ ಡಾಕ್ಟರ್ ಅಂದರೆ ಐ ಮೀನ್ ಸಸ್ಪೆಕ್ಟ್ ಮಾಡಿದ್ರು ಅದನ್ನು ಏನು ಪ್ರಾಬ್ಲಮ್ ಅಂತ, ರೂಟ್ ಕಾಸ್. ಈ ಟೋಲ್ಡ್ ಇಗ್ನೋರ್ ಮಾಡಿ ಅಕ್ಸೆಪ್ಟ್ ಮಾಡಿ ಆಮೇಲೆ ರಿಲ್ಯಾಕ್ಸ್ ಹೋಗಿ ಅಂದರೆ ಅವರು ಏನು ಹೇಳ್ತಾರೆ, ರಿಲ್ಯಾಕ್ಸ್ಗೆ ಏನಿದೆ ಇದೊಂದೇ ಮೋಡಿರೋದು, ದಟ್ ಈಸ್ ಯೋಗ. ಯೋಗ ಇಸ್ ದ ಫೈನಲ್. ಅದು ಹೇಳಿದ್ರೆ ಸುತ್ತಾಕೊಂಬಂದರು ಇದೇ ಬನ್ನಿ ಅಂತ ಅಂತಾರೆ. ಸೊ ವಿ ಆಲ್ ಶುಡ್ ಥ್ಯಾಂಕ್ ಈ ಥರ ಟೀಮ್ಗೆ. ನಾವು ಅನ್ಬೋದು 1,500 ಅದು ಇದು ಹೆವಿ, ಬಟ್ ಅಲ್ಲೆಲ್ಲ ಹೋಗಿ ಬಂದಿದ್ದು ನೋಡಿದ್ರೆ ನಮ್ಮ ಹೆಲ್ತ್ಗೋಸ್ಕರ ಇಡೋ ದುಡ್ಡು ಯಾವುದು ವೇಸ್ಟ್ ಅಲ್ಲ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಥ್ಯಾಂಕ್ ಯು ಮೇಡಮ್. ರೈಟ್ಲಿ ಪಾಯಿಂಟ್ ಮಾಡಿದ್ರು. ಸೊ ನಮಗೆ ಆರೋಗ್ಯ ಚೆನ್ನಾಗಿರೋವರೆಗೂ ನಮ್ಗೆ ಗೊತ್ತಾಗಲ್ಲ ಅದೇನು ಅಂತ. ಇದು ಹೆಂಗೆ ಅಂದರೆ ಒಂದು ಮೀನಿತ್ತಂತೆ, ಮೀನು ಸಮುದ್ರದಲ್ಲಿ ಇರಬೇಕಂದ್ರೆ ಏನಿದು ಸಮುದ್ರ ನೀರು ಇಷ್ಟೊಂದು ತಣ್ಣಗಿದೆ, ಸೊ ಏನು ಬೆಚ್ಚಗಿರೋ ಚೆನ್ನಾಗಿರ್ತಾಯಿತ್ತು ಅನ್ನೋಂತೆ, ಮತ್ತು ಊಟಕ್ಕೆ ಅಷ್ಟು ದೂರ ಹೋಗ್ಬೇಕಾ, ಏನು ಅಲ್ಲಲ್ಲೇ ಸಿಕ್ಕರೆ ಊಟ ಚೆನ್ನಾಗಿರ್ತಾಯಿತ್ತು ಅಂತೆಲ್ಲ ಅಂದ್ಕೊಳ್ತಾಯ್ತಂತೆ. ಒಂದು ಸರಿ ಯಾವುದೋ ಬಲೆಗೆ ಸಿಗಾಕೊಂಡ್ಬಿಡ್ತಂತೆ. ಬಲೆ ಹಾಕೊಂಡು ಹಿಂಗೆ ಆಚೆ ತೆಗೆದಂತೆ.
ಆವಾಗ ಮೀನಿಗೆ ಅಷ್ಟು ಕಂಪ್ಲೇಂಟ್ಸ್ ಹೊಡೋದು, ನೀರು ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಆಯ್ತಂತೆ. ಹಾಗೆ ನಾವು ಆರೋಗ್ಯ ಚೆನ್ನಾಗಿದ್ದಾಗ ಬೇರೆ ಏನೇನೋ ಕುಂದು ಕೊರತೆ ಹುಡುಕ್ತಾ ಇರ್ತೀವಿ, ಅದಿಲ್ಲ ಇದಿಲ್ಲ ಅಂತ. ಒಂದು ಸ್ವಲ್ಪ ಆರೋಗ್ಯ ಕೈ ಕೊಡ್ತು ಅಂದರೆ ಆರೋಗ್ಯ ಒಂದೇ ಸಿಕ್ಕದು ಸಾಕಪ್ಪ, ಇನ್ನೇನಿಲ್ಲ ಅಂದರೂ ಪರವಾಗಿಲ್ಲ ಜೀವನದಲ್ಲಿ ಇರ್ತೀನಿ ಆ ಥರ ಬರುತ್ತೆ. ಅದು ಒಂದು ಸ್ವಲ್ಪ ಅದು ಅದೇ ಆರೋಗ್ಯ, ಅದಕ್ಕೆ ಅದು ಅನುಭವಿಸಿರೋ ಗೊತ್ತಿರುತ್ತೆ. ಆದಷ್ಟು ಏನೋ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಾಗ ಅದನ್ನ ಪ್ರಿವೆನ್ಷನ್ ಲೆವೆಲಲ್ಲಿ ಇದ್ದಾಗಲೇ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಕ್ಯೂರ್ ಲೆವೆಲ್ಗೆ ಹೋಗೋವರೆಗೂ ಹೋಗ್ಬಿಟ್ರೆ ಆಮೇಲೆ ತಿರ್ಗಿ ಅದು ಕ್ಯೂರ್ ಕಡೆನೇ ಗಮನ ಹೋಗ್ಬಿಡುತ್ತೆ. ಬರದೇ ಇರೋ ಥರ ನೋಡ್ಕೊಳ್ಳೋದು ಆದಷ್ಟು ಒಳ್ಳೆಯದು. ಮತ್ತು ಮೇಡಮ್ ಇನ್ನೂ ಚೆನ್ನಾಗಿ ಅದು ಪಾಯಿಂಟ್ ಮಾಡಿದ್ರಿ. ಸೊ ಈ ನಡುವೆ ಸಿಂಪ್ಯಾತಿ ಎಲ್ಲರಿಗೂ ಇದೆ, ಬಟ್ ಎಂಪ್ಯಾತಿ ಇಲ್ಲ ಅಂತ ಹೇಳ್ತೀವಿ. ಸಿಂಪತಿ ಅಂದರೆ ಯಾರೋ ಒಬ್ಬರು ಲಾಸ್ ಆಯಿತು ಅಂದರೆ ಬಂದೆಲ್ಲ ಧೈರ್ಯ ತಗೋ, ಏನೋ ಚೆನ್ನಾಗಿ ಏನೋ ಎಲ್ಲ ಮರ್ತೋಗಿ ಅದೆಲ್ಲರೂ ಹೇಳ್ತಾ ಇರ್ತಾರೆ, ಬಂದು ಎಲ್ಲರೂ ಹೇಳ್ತಾರೆ. ಅದು ಅಷ್ಟು ಸಮಾಧಾನ ಕೊಡೋದಂತೆ. ಯಾರೇನೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ನೀನು ಒಬ್ಬನೇ ಇಲ್ಲ, ನಿನ್ನ ಜೊತೆಗೆ ನಾನು ಇದ್ದೀನಿ, ನೀನು ಒಬ್ಬನೇ ಫೇಸ್ ಮಾಡೋಕ್ಕೆ ಬಿಡಲ್ಲ, ಈ ಸಿಚುವೇಷನ್ನ ನಾನು ಫೇಸ್ ಅಂದರೆ ನಿನ್ನೊಟ್ಟಿಗೆ ನಾನು ಇರ್ತೀನಿ, ನೀನು ಏನೇ ಆದರೂ ಈ ಸಿಚುವೇಷನ್ ಫೇಸ್ ಮಾಡಿದ್ರೆ ನಿನ್ನ ಜೊತೆಗೆ ಇರ್ತೀನಿ ಅಂತ ಯಾರನ್ನ ಒಬ್ಬರು ಬಂದು ಹೇಳಿದ್ರೆ ಅದು ಕೊಡೋಷ್ಟು ರಿಲ್ಯಾಕ್ಸೇಷನ್ನು ಇನ್ನು 1000 ಮಾತುಗಳು ಕೊಡೋದಿಲ್ಲ ಅಂತ ಹೇಳ್ತೀವಿ. ಸೊ ಆ ಥರ ಮತ್ತು ಇನ್ನೊಂದು ನಾವು ಕೌಂಟ್ ದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಹೇಳ್ತೀವಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಎಷ್ಟೋ ಜನ ಏನೇನೂ ಇರೋದಿಲ್ಲ, ನಿಮ್ಗೆ ಇಷ್ಟ ಇದೆ. ಆ್ಯಂಡ್ ಬ್ಲೆಸ್ಸಿಂಗ್ ಇಸ್ ಅ ಪ್ಯಾಸಿವ್ ಥಿಂಗ್ ಆ್ಯಕ್ಚುಲಿ. ಇವಾಗ ನಾನು ಯಾವುದೋ ಮನೆತನದಲ್ಲಿ ಹುಟ್ಟಿದ್ದೀನಿ ಅನ್ನೋದು ನನ್ನೇನು ಕಾಂಟ್ರಿಬ್ಯೂಷನ್ ಇಲ್ಲ. ಅದು ಹೆಂಗೋ ಅದು ಲೀನಿಯೇಜಲ್ಲಿ ನಾನು ಹುಟ್ಟಿದ್ದೀನಿ ಅಷ್ಟೇ. ಅದು ನಾನು ಈ ಮನೆತನದಲ್ಲಿ ಹುಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳೋವಂಥದ್ದು ಅದರಲ್ಲೇನು ಅಂಥ ದೊಡ್ಡತನ ಇಲ್ಲ. ನಾನೇನಾದರೂ ಆ ಮನೆತನಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಲ್ಲ, ಅದನ್ನು ಬೇಕಾದ್ರೆ ಹೇಳ್ಕೊಬೋದು. ನಾನು ಸಮಾಜಕ್ಕೆ ನಾನು ಏನು ಕೊಟ್ಟೆ ಅದನ್ನು ಹೇಳ್ಕೊಳ್ಬೋದು. ಅದಕ್ಕೆ ನಾವು ಆ್ಯಕ್ಚುಲಿ ಕೌಂಟ್ ದ ಬ್ಲೆಸ್ಸಿಂಗ್ಸ್ಗಿಂತ ಜಾಸ್ತಿ ಕೌಂಟ್ ದ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತೀವಿ. ನಾನು ಸಮಾಜಕ್ಕೆ ಏನು ಕೊಟ್ಟೆ ಅನ್ನೋದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ಸಣ್ಣ ಪುಟ್ಟದ್ದು ಈ ಥರ ಯಾರೊಬ್ರು ಕಷ್ಟದಲ್ಲಿದ್ದಾಗ ಒಂದು ತಡೆಯಪ್ಪ ನಿನ್ನ ಜೊತೆಗೆ ನಾನು ಇದ್ದೀನಿ ಅಂತ ಹೇಳುವಂಥದ್ದು. ಸೊ ಈ ಥರದ್ದು ಒಂದಷ್ಟು ಇದಾದ ಮಾತಾಡ್ತಾರೆ, ಹಂಗೆ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ ಇನ್ನು. ಹಾಗೆ ಸೊ ಯಾರಾದರೂ ಮಾತನಾಡ್ತೀರಾ? ಸರ್ ಯೋಗ ಟೀಚರು ಗೋಪಾಲಕೃಷ್ಣ ಸರ್ ಅಂತ, ಸೀನಿಯರ್ ಯೋಗ ಇನ್ಸ್ಟ್ರಕ್ಟರು. RR ನಗರದಲ್ಲಿ ಇವ್ರ ಶಾಲೆ ಇದೆ. ಸೊ ಇಲ್ಲಿ ಬಂದ್ಬಿಡಿ. ನಮಸ್ಕಾರ ಎಲ್ಲರಿಗೂ, ಹರಿ ಓಂ. ನಾನು ಗುರುಗಳ ಒಂದು ಕಾಲದಲ್ಲಿ ಶಿಷ್ಯ ಆಗಿದ್ದೆ. ತುಂಬ ಚೆನ್ನಾಗಿ ನಾನು ಸುಮಾರು ಒಂದು 25 ವರ್ಷದಿಂದ ಮಾಡ್ತಿದ್ದೀನಿ, ಹೇಳ್ಕೊಡ್ತಲೂ ಇದ್ದೀನಿ. ಸ್ಟಿಲ್ ಕಲಿಬೇಕು ಅಂತ ಹೇಳ್ಬಿಟ್ಟು ಅವರ ಥರ ಅಡ್ವಾನ್ಸ್ ಯೋಗಕ್ಕೆ ಸೇರಿ ನಾನು ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಇವತ್ತು ಅವ್ರ ಸ್ಟೇಟಸ್ ನೋಡಿ ಅನ್ನಿಸ್ತು, ಅದಕ್ಕೋಸ್ಕರ ಬೆಳಗ್ಗೆ 5:15 ಎದ್ದು ನಾನು ಅಲ್ಲಿಂದ ಬಂದೆ. ಅವರು ಯೋಗ ನಿದ್ರೆ ಬಗ್ಗೆ ಹೇಳಿದ್ರು, ತುಂಬ ಚೆನ್ನಾಗಿದೆ. ಅದರಲ್ಲಿ ಏನು ಅಂದರೆ ನಮ್ಮ ಮನಸ್ಸು ಟ್ರಾವೆಲ್ ಆಗ್ತಾ ಇರತ್ತೆ. ಅದು ನಮ್ಮ ಮನಸ್ಸು ಟ್ರಾವೆಲ್ ಆಗ್ತಾಯಿರುತ್ತೆ. ಮನಸ್ಸು ಇಟ್ ರನ್ಸ್ ಸ್ಪೀಡರ್ ದ್ಯಾನ್ ಲೈಟ್ ಆ್ಯಂಡ್ ಸೌಂಡ್ ಆ್ಯಕ್ಚುಲಿ. ನೀವು ಬೇಕಾದ್ರೆ ಯುಗಾಂತರದ್ದು ಕ್ಷಣದಲ್ಲಿ ನೋಡ್ಬೋದು ಬೇಕಾದ್ರೆ. ಆ ಥರ ಯೋಗ ನಿದ್ರೆನಲ್ಲಿ ಬಹಳ ಒಳ್ಳೆಯ ಎಫೆಕ್ಟ್ ಇರುತ್ತೆ. ಅದು ಒಂದು ವಿಷಯ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರ ಹತ್ರ ಕಲಿತಿರೋರೆಲ್ಲರೂ ಪುಣ್ಯವಂತರೇ ನಿಜವಾಗ್ಲೂ. ಭಾಳ ಒಳ್ಳೆಯ ಮನಸ್ಸು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವೆರಿ ಸಾಫ್ಟ್ ನೇಚರ್. ಆ ಸಾಫ್ಟ್ ನೇಚರ್ ಅನ್ನೋದು ಕಲ್ತಿದ್ದು ನಾನು ಅವರಿಂದ. ಇಂಪಾರ್ಟೆಂಟ್ ಯೋಗಕ್ಕಿಂತ ಅವ್ರ ಸಾಫ್ಟ್ ನೇಚರ್ ಅನ್ನೋದು ಕಲ್ತಿದ್ದು ನಾನು ಅವರಿಂದ. ನಮಸ್ಕಾರ, ಹರಿ ಓಂ. ಗುರುಜಿ ಇಷ್ಟು ಏಜಲ್ಲಿ ಎಷ್ಟು ಎಂತೂಸಿಯಾಸ್ಟಿಕ್ ಅಂದರೆ, ನಾನು ವೀಕೆಂಡ್ ಕ್ಲಾಸೆಲ್ಲ ನಾನೇ ಒಂದ್ಸರಿ ಲೇಟಾಗಿ ಹೋಗ್ಬಿಡ್ತಾಯಿದ್ದೆ. ಗುರುಗಳು ಮೊದಲೇ ಬಂದು ಕಾಯ್ತಾರೆ, ನಮಗಿಂತ 5 ನಿಮಿಷ ಮುಂಚೆನೇ. ಗುರುಗಳು ಯಾವತ್ತೂ ಬಂದು ವೆಯ್ಟ್ ಮಾಡಬಾರ್ದು ಸರ್, ಫಸ್ಟ್ ಶಿಷ್ಯಂದ್ರು ವೆಯ್ಟ್ ಮಾಡಬೇಕು. ಅದಕ್ಕೆ ನಾನು 5 ನಿಮಿಷ ಮುಂಚೆನೇ ಬಂದುಬಿಡ್ತೀನಿ ಅಂತ. ಸೊ ಬಂದು ಎಲ್ಲೇ ಆಗಲಿ ಸಮಯ ಅಂದರೆ ಸಮಯ, ಕರೆಕ್ಟ್ ಸಮಯಕ್ಕೆ ಬಂದು ಅಟೆಂಡ್ ಮಾಡಿ. ಸೊ ಮತ್ತು ಎಷ್ಟು 25 ಇಯರ್ಸ್ ಅವರು ಟೀಚಿಂಗ್ ಎಕ್ಸ್ಪೀರಿಯನ್ಸೇ 25 ಇಯರ್ಸು. ಸೊ ಜಸ್ಟ್ ಅಂದಾಜು ಮಾಡ್ಕೊಳ್ಳಿ. ಬಟ್ ಆದರೂ ಎಷ್ಟು ಡೌನ್ ಟು ಅರ್ಥಲ್ಲಿ ಇದು ಮಾಡಿಕೊಡ್ತಾರೆ. ಧನ್ಯವಾದ ಗುರುಜಿ, ಧನ್ಯವಾದ. ಸೊ ನೆಕ್ಸ್ಟ್ ಶಶಿ ಸರ್ ಪ್ರತಿ ಸರಿನೂ ಎಸ್ಕೇಪ್ ಆಗ್ತಾಯಿದ್ರು. ಈ ಸರಿ ಎಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಪರ್ಸ್ನಲಿ ಬಂದು ಹೇಳ್ತಾಯಿದ್ರು. ಸರ್ ಎಲ್ಲ ಪರ್ಸ್ನಲ್ ಹೇಳ್ತಾರೆ, ಒಂದಷ್ಟು ಮೋಟಿವೇಟ್ ಮಾಡಿ ಸರ್ ಅಂತ ಹೇಳಿ ಮೋಟಿವೇಶನ್ ಆ ಥರ ಏನೂ ಇಲ್ಲ ಸರ್. ಆ್ಯಕ್ಚುಲಿ ನನ್ನ ಹೆಸರು ಶಶಿಕುಮಾರ್ ಅಂಥೇಳಿ, ಯೋಗವಂತ ಸರ್. ಆ್ಯಕ್ಚುಲಿ ಕನ್ನಡದಲ್ಲಿ ಒಂದು ಚಾಕ್ ಬಿಡಿ ಸರ್ ಇದನ್ನು. ಸರ್ ಒಂದು ರಿಕ್ವೆಸ್ಟು, ಒಂದು ಕನ್ನಡ ನೀರಲಿ ಸರ್, ಯೋಗವಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಫಸ್ಟ್ ಆ್ಯಕ್ಚುಲಿ ಮಲತಳ್ಳಿ ಕ್ಲಾಸ್ ಶುರು ಮಾಡಿದಾಗ ಫಸ್ಟ್ ಎಂಕ್ವೈರಿ ಮಾಡಿದ್ದೆ ನಾನು ಆ್ಯಕ್ಚುಲಿ. ಆದರೆ ಜಾಯ್ನ್ ಆಗಿದ್ದು ನಾನು ಫಸ್ಟ್ ಅಲ್ಲ, ನಾನು ಆಫ್ಟರ್ 1 ಮಂತ್ ಜಾಯ್ನ್ ಆದೆ. ನನ್ನ ಕ್ಲಾಸ್ ಜಾಯ್ನ್ ಆಗೋದಕ್ಕೆ ರೀಸನ್ ಏನಂತ ಹೇಳಿದ್ರೆ ಬ್ಯಾಕ್ ಪೇನ್. ಸೊ 2022 ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದು. ಸರ್ 2023 ಅಲ್ವಾ? 2022ನಾ 2023 ಕ್ಲಾಸ್ ಸ್ಟಾರ್ಟ್ ಆಗಿದ್ದು? ಹಾಂ 23 ಸ್ಟಾರ್ಟ್ ಆದ. ಸೊ ಅದಕ್ಕಿಂತ ಮುಂಚೆ ಕೋವಿಡ್ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಅಂತೇಳಿ 12 to 14 ಅವರ್ಸ್ ಕೆಲಸ ಮಾಡ್ತಾಯಿದ್ದೆ. ಬೆಳಗ್ಗೆ 9 ಗಂಟೆ ಲಾಗಿನ್ ಆದ್ನಲ್ಲ ಅಂದರೆ ರಾತ್ರಿ 10 ಗಂಟೆ 11 ಗಂಟೆ ತನಕ. ಸೊ ಯಾವಾಗಲೂ ಕೂತ್ಕೊಂಡು ಕೆಲಸ ಮಾಡ್ತಾನೆ ಇದ್ದೆ. ಅಂದರೆ ಟೇಬಲ್ ಮುಂದೆ ತಿಂಡಿ ಬರ್ತಾಯಿತ್ತು, ಊಟ ಬರ್ತಾಯಿತ್ತು, ಅಲ್ಲೇ ಊಟ ಮಾಡೋದು, ಅಲ್ಲೇ ಕೈ ತೊಳೆಯೋದು. ಎದ್ದು ಹೋಗ್ತಾ ಇದ್ದಿದ್ದೇನಕ್ಕೆ ಅಂತ ಹೇಳಿದ್ರೆ ಕೆಳಗಡೆ ಹೋಗಿ ಹಾಲು ತೊಗೊಂಬರ್ತಾಯಿದ್ದೆ, ಇಲ್ಲಾಂದರೆ ಟಾಯ್ಲೆಟಿಗೆ ಹೋಗ್ತಾಯಿದ್ದೆ. ಅದು ಬಿಟ್ಟರೆ ಯಾವಾಗಲೂ 12ರಿಂದ 14 ಗಂಟೆ ಕೆಲಸ ಮಾಡ್ತಾಯಿದ್ದೆ. ಹೆಲ್ತ್ ಮೇಲೆ ಕಾನ್ಸಂಟ್ರೇಟೇ ಮಾಡಿಲ್ಲ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬ್ಯಾಕ್ ಪೇನ್ ಶುರುವಾಯಿತು. ಬ್ಯಾಕ್ ಪೇನ್ ಹೆಂಗೆ ಶುರುವಾಯಿತು ಅಂತ ಹೇಳಿದ್ರೆ ಯಾವ ಲೆವೆಲಿಗೆ ಅಂದರೆ ನನಗೆ ಈ ಥರ ಹಿಂಗೆ ಕೂತ್ಕೊಳಕ್ಕಾಗ್ತಾ ಇರಲಿಲ್ಲ. ಹಿಂಗೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಈ ಥರ ಕೂರೋಕ್ಕಾಗ್ತಾ ಇರಲಿಲ್ಲ. ಈ ಥರ ಇವಾಗ ನೀವೆಲ್ಲ ಕೂತಿದ್ದೀರಲ್ಲ ಚಕ್ಲು ಬಗ್ಲು ಹಾಕ್ಕೊಂಡು, ಆ ಥರನೂ ಕೂರೋಕ್ಕಾಗ್ತಾ ಇರಲಿಲ್ಲ. ಮಲ್ಕೊಂಡಿದ್ದಾಗ ರೋಲ್ ಓವರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗಿತ್ತು, ತುಂಬಾ ಸಿಕ್ಕಾಬಡೆ ಕಷ್ಟ. ಫಿಸಿಯೋಥೆರಪಿ ಹತ್ರ ಹೋಗಿ ಬಂದೆ, ಅವ್ರು ತುಂಬಾ ಎಕ್ಸಸೈಸ್ ಹೇಳ್ಕೊಟ್ರು, ಏನೂ ವರ್ಕೌಟ್ ಆಗಿಲ್ಲ. ಸೊ 2-3 ತಿಂಗಳು ಪ್ರಾಕ್ಟೀಸ್ ಮಾಡಿದೆ, ಏನೂ ಪ್ರಯೋಜನ ಆಗಿಲ್ಲ. ಸೊ ನಂತರದಲ್ಲಿ ಸರ್ದು ಬೋರ್ಡ್ ನೋಡಿದೆ, ಅಲ್ಲಿ ಎಂಕ್ವೈರಿ ಮಾಡಿದೆ. ಅದಾದ ನಂತರ 1 ತಿಂಗಳ ನಂತರದಲ್ಲಿ ನಾನು ಜಾಯ್ನ್ ಆದ ನಂತರದಲ್ಲಿ ಪ್ರಾಕ್ಟೀಸ್ ಎವ್ರಿ ಟ್ಯೂಸ್ಡೇ ಪ್ರಾಕ್ಟೀಸ್ ಇರುತ್ತೆ, ಗೊತ್ತಾ ನಿಮಗೆ? ಟ್ಯೂಸ್ಡೇ ಪ್ರಾಕ್ಟೀಸು ಮತ್ತು ಎವ್ರಿ ಥರ್ಸ್ಡೇ ಪ್ರಾಕ್ಟೀಸ್ ಇರುತ್ತೆ. ಸೊ ಪವರ್ ಯೋಗ ಇರುತ್ತೆ, ಡೈನಾಮಿಕ್ ಯೋಗ, ಅದು ಯಾವುದೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈ ಥರನೂ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಈ ಥರ ಮಾಡಿದ್ನಲ್ಲ ಅಂತ ಹೇಳಿದ್ರೆ ನನ್ನ ಸ್ಪೈನಲ್ ಕಾರ್ಡಿಗೆ ಯಾರೋ ಹ್ಯಾಮರ್ ತೊಗೊಂಡು ಹೊಡೆದಂಗೆ ಆಗ್ತಾಯಿತ್ತು. ಸೊ ಅಷ್ಟು ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದೆ. ಇವಾಗ ಆಲ್ಮೋಸ್ಟ್ 70 to 80% ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಸೊ ಎಷ್ಟು ಜನ ನೀವು ನ್ಯೂ ಜಾಯ್ನಿಸ್ ಇದ್ದೀರಾ ಇಲ್ಲಿ? ರೀಸೆಂಟಾಗಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ? ಸೊ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಸೊ ಯೋಗನ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಕಸ್ಮಾತ್ ನೀವು ಕ್ಲಾಸಿಗೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರು ಮನೇಲಿ ನಿಮಗೆ ಗೊತ್ತಿರೋಂಥ ಬೇಸಿಕ್ ಯೋಗನ ಪ್ರಾಕ್ಟೀಸ್ ಮಾಡಿ. ಸೊ ಲಾಸ್ಟ್ ಥರ್ಸ್ಡೇ ನಾನು ಹೋಗೋದಕ್ಕಾಗಿಲ್ಲ, ಬಟ್ ಸ್ಟಿಲ್ ಹಾಫ್ ಆನ್ ಅವರು ನಾನು ಮನೇಲಿ ಟೈಮ್ ಸ್ಪೆಂಡ್ ಮಾಡಿದೆ. ಬೇಸಿಕ್ ಯೋಗ, ಅಡ್ವಾನ್ಸ್ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕು, ಐ ಅಂಡರ್ಸ್ಟ್ಯಾಂಡ್. ಸೊ ಸರ್ದು ಅವ್ರದ್ದು ಗೈಡೆನ್ಸ್ ಬೇಕು. ಅದಾದ ನಂತರದಲ್ಲಿ ಅಡ್ವಾನ್ಸ್ ಯೋಗ ಮಾಡಬೇಕಾಗುತ್ತೆ, ಯಾಕಂದರೆ ನಾವೇನು ಪ್ರೊಫೆಷ್ನಲ್ಸ್ ಅಲ್ಲ ಅವ್ರ ಥರ. ಸೊ ಹಂಗಾಗಿ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ದಯವಿಟ್ಟು ಯೋಗನ ಪ್ರಾಕ್ಟೀಸ್ ಮಾಡಿ, ಬಿಡೋದಕ್ಕೆ ಹೋಗಬೇಡಿ. ನೀವು ಕ್ಲಾಸಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಮನೆಯಲ್ಲಾದರೂ ಪ್ರಾಕ್ಟೀಸ್ ಮಾಡಿ, ಬೇಸಿಕ್ ಯೋಗನ ಪ್ರಾಕ್ಟೀಸ್ ಮಾಡಿ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ನಮ್ಮ ಟೀಚಿಂಗ್ ಸ್ಟಾಫ್ಗೂ ಸಹ ಧನ್ಯವಾದ. ಎಲ್ಲರೂ ಸುಜಾತ ಮೇಡಮ್ ಬಂದ್ಬಿಟ್ಟು ಒಂದು ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ ಎಲ್ಲ ಟೀಚರ್. ಬನ್ನಿ ಸುಜಾತ ಮೇಡಮ್, ಸೌಮ್ಯ ಅವರು, ಪ್ರಿಯಾ, ಏನೇನು ಮಂಜುಳಾ ಮೇಡಮ್ ಬನ್ನಿ. ಇಲ್ಲ ಟೀಚರ್ಸ್ ಇಂಟ್ರೊಡ್ಯೂಸ್ ಮಾಡಬೇಡ. ಬನ್ನಿ ಬನ್ನಿ ಬೇಗ ಬನ್ನಿ. ಟೀಚರ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆಮೇಲೆ ಫೀಡ್ಬ್ಯಾಕ್. ಹಾಂ ಅದಕ್ಕೆ ಅದಕ್ಕೆ ಒಂದು 2 ನಿಮಿಷ. ಓಕೆ, ಸೊ ನಮಗೆ ನಮ್ಮ ಕ್ಲಾಸಲ್ಲಿ ಇವಾಗ ಬರೀ ನಾವು 3 ನೋಡ್ತಾ ಇದ್ವಿ, ಆವಾಗಲೂ 4 ಜನ ನೋಡ್ತಾ ಇದ್ವಿ. ಈಗ ಸುಜಾತ ಮೇಡಮ್ ಅಂತ ನಾಗದೇವನಹಳ್ಳಿ ಕ್ಲಾಸಸ್ ತಗೊಳ್ತಾರೆ ಮೇಡಮ್ಮು. ಸೌಮ್ಯ ಮೇಡಮ್ ಕ್ಲಾಸ್ ಎಲ್ಲ ಭರತ್ ನಗರಲ್ಲಿ ಬರೋರಿಗೆಲ್ಲ ಗೊತ್ತಿರುತ್ತೆ, ಸೌಮ್ಯ ಮೇಡಮ್ಮು. ಸೊ ಮತ್ತು ಇನ್ನು ಮಿಕ್ದವರು ನಾವು ಎಲ್ಲ, ಪ್ರಿಯಾ ಅವರು, ಆನಂದು, ಎಲ್ಲ ಹಳೆ ಗಿರಾಕಿಗಳೇ ನಾವೆಲ್ಲ. ಸೊ ಮಂಜುಳಾ ಮೇಡಮ್ ಬಂದಿದ್ದಾರೆ, ಅವರು ಒಂದು ಫೀಡ್ಬ್ಯಾಕ್. ಮತ್ತು ಎಲ್ಲರೂ ಸಹಕಾರದಿಂದ ಪ್ರೋಗ್ರಾಮ್ಸು ಮತ್ತು ಕ್ಲಾಸಸ್ಗಳೆಲ್ಲ ನಡೀತಾ ಇದೆ. ಧನ್ಯವಾದ ಎಲ್ಲ ಟೀಚರ್ಸಿಗೂ, ಧನ್ಯವಾದ. ನಮಸ್ತೆ, ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು. ಈಗ ಯಾರೂ ಕೂಡ ನನ್ನ ಮಾತು ಕೇಳುವಂಥ ಸ್ಥಿತಿಲಿಲ್ಲ, ಎಲ್ಲರೂ ಮನೆ ಕಡೆ ಗಮನ ಇದೆ, ಗೊತ್ತಾಗ್ತಾ ಇದೆ ನೀವು ಕೂತಿರೋ ಸ್ಥಿತಿಲೇ. ಬಟ್ ವಾಲಂಟಿಯರ್ ಆಗಿ ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ರೀತಿ ಎಲ್ಲರನ್ನೂ ಒಂದು ಕಡೆ ಸೇರಿಸ್ಬೇಕು ಅಂದರೆ ಇದು ಸಾಮಾನ್ಯ ಅಲ್ಲ. ಪಾಪ ಎಲ್ಲರ ಪರಿಶ್ರಮ ಅನ್ನೋದು ಇದೆ. ಸೊ ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಕ್ಲಾಪ್ ಬರಲಿ. ಉದ್ದೇಶ ಇಷ್ಟೇ,
ಯೋಗದಿಂದ ಹೇಗೆ ನಾವು ಆರೋಗ್ಯಯುತ ಜೀವನವನ್ನು ನಡೆಸ್ಬೋದು, ಆರೋಗ್ಯಯುತ ಸಮಾಜವನ್ನು ಕೂಡ ಸೃಷ್ಟಿಸ್ಬೋದು. ಆ ಕಾರಣಕ್ಕೋಸ್ಕರ ನಾನು ಆನ್ಲೈನಲ್ಲಿ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಈಗ ನಮ್ಮ ಏರಿಯಾದಲ್ಲೇನೇ ಆಫ್ಲೈನ್ ಕ್ಲಾಸಸ್ ಬಂದಿದ್ದರಿಂದ ನಾನು ಬೇರೆ ಕಡೆ ಸೇರ್ಕೊಂಡಿದ್ದೀನಿ. ಆದರೂ ಕೂಡ ನಾನು ಅದರದ್ದೊಂದು ಟೀಮ್ ಅಂತ ನನ್ನ ಫೀಲ್ ಆಗುತ್ತೆ. ಅದರಿಂದ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಯಾಕಂದರೆ ಅಲ್ಲೇನು ಪ್ರೋಗ್ರಾಮ್ ಇರಲಿಲ್ಲ. ಸೊ ನಮ್ಮ ಯೋಗ ಸರ್ ಎಲ್ಲೋ ಹೊರಗಡೆ ಹೋಗಿದ್ದರಿಂದ ಸರ್ ಕರೆದ್ರು, ಪರವಾಗಿಲ್ಲ ಬನ್ನಿ ಅಂತ. ತುಂಬ ಖುಷಿ ಆಗುತ್ತೆ. ನಾನು ಒಂದು 3-4 ತಿಂಗಳು ಅಷ್ಟೇ ಇವ್ರ ಕ್ಲಾಸ್ ಅಟೆಂಡ್ ಮಾಡಿದ್ರು ಅವ್ರು ಹೇಳ್ಕೊಟ್ಟಿರೋಂತಹ ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಎಷ್ಟೋ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಬಿಕಾಸ್ ಬೇಸಿಕಲಿ ಟೀಚರ್ಸ್ ಅಂತ ಅಂದರೆ ತುಂಬ ಸ್ಟ್ರೆಸ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಸೊ ಅದಕ್ಕೆ ನನಗೆ ಯೋಗ ಅನ್ನೋದು ತುಂಬ ಹೆಲ್ಪ್ ಮಾಡ್ತಾ ಇದೆ. ಎಕ್ಸ್ಪೆಷಲಿ ಯೋಗವಂತ ಟೀಮ್ ಅನ್ನೋದು ಏನು ಸಿಕ್ಕಿದೆ, ನೀವೆಲ್ಲ ಯೋಗವಂತರು. ಯಾಕಂದರೆ ಅವ್ರು ಬರೀ ಯೋಗ ಮಾತ್ರ ಹೇಳ್ಕೊಡೋದಿಲ್ಲ, ಮಾನಸಿಕವಾಗಿ ನಮ್ಮನ್ನು ಸದೃಢ ಮಾಡೋದಕ್ಕೆ ಏನೆಲ್ಲ ಹೇಳ್ತಾರೆ. ನಾನಂತೂ ಪ್ರಶಾಂತ್ ಸರ್ ಅವರ ದೊಡ್ಡ ಫ್ಯಾನು. ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಉತ್ತಮ ವಾಗ್ಮಿಗಳು, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಅದರಿಂದ ತುಂಬ ಈ ಟೀಮ್ ಚೆನ್ನಾಗಿದೆ, ಉಪಯೋಗಿಸ್ಕೊಳ್ಳಿ. ಮತ್ತು ಪ್ರತಿನಿತ್ಯ ಯೋಗ ಮಾಡಿ. ಯೋಗಯುತ ಜೀವನ ಯೋಗ್ಯಯುತ ಜೀವನ ಅಂತ ಹೇಳ್ಬೋದು. ಧನ್ಯವಾದಗಳು ಸರಿ. ಹೇಳಿದ್ರೆ ನೀವು ದಕ್ಷಿಣ ಮೇಲೆ ಹೋಗಿ ಅಷ್ಟೇ ಅಲ್ಲ, ಮೇಲೆ ಮಾತಾಡೋದು